ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಬೆಳದಿಂಗಳ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತು ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಟಾಪಿಕ್, ಯಾಕಂತಂದರೆ ಮೌರ್ಯರ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ. ಈ ಭಾರತದ ಇತಿಹಾಸದಲ್ಲಿ ಮೌರ್ಯರದ್ದು ಭಾಳ ತುಂಬ ಪ್ರಧಾನವಾಗಿರುವಂಥ ಒಂದು ಕಾಲಘಟ್ಟ ಅಂತಲೇ ನಾವು ಇಲ್ಲಿ ಅರ್ಥೈಸ್ಕೊಳ್ಳೋದು. ನೋಡಿ, ಈ ಮೌರ್ಯರು ಸಾಮಾನ್ಯ ಶಕಪೂರ್ವ 350ರಿಂದ 180 ಕಾಲಘಟ್ಟದಲ್ಲಿ ವಿಜೃಂಭಣೆಯಿಂದ ಆಳ್ವಿಕೆಯನ್ನು ಇಲ್ಲಿ ಮಾಡಿದಂಥ ಒಂದು ಮನೆತನ ಇದು. ಓಕೆ, ಹಾಗಾದರೆ ನಾವು ಮೌರ್ಯರ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಪೂರ್ವದಲ್ಲಿ ಮೌರ್ಯರ ಪೂರ್ವದ ಕಾಲದಲ್ಲಿ ಯಾರ ಆಳ್ವಿಕೆಯನ್ನು ಮಾಡಿದರು, ತದನಂತರ ಮೌರ್ಯರು ಯಾವ ರೀತಿಯಾಗಿ ಆಳ್ವಿಕೆಗೆ ಬಂದರು, ಜೊತೆಗೆ ಮೌರ್ಯರ ನಂತರ ಯಾರು ಆಳ್ವಿಕೆಗೆ ಬಂದರು ಅನ್ನೋದನ್ನು ತಿಳ್ಕೊಬೇಕಾಗುತ್ತದೆ. ಬಹಳ ಪ್ರಮುಖ ಇದು. ನೋಡಿ, ಇಲ್ಲಿ ಪ್ರಥಮವಾಗಿ ನಮ್ಮ ಇತಿಹಾಸ ಪ್ರಾರಂಭವಾಗುವುದೇ ನಾಗರಿಕತೆಗಳ ಕಾಲಘಟ್ಟದಿಂದ. ಆ ನಾಗರಿಕತೆ ಕಾಲಘಟ್ಟಗಳು ಮುಗಿದಾದ ನಂತರ ಮಹಾಜನಪದಗಳು ಮತ್ತು ಗಣರಾಜ್ಯಗಳು ಇಲ್ಲಿ ರಚನೆ ಆಗ್ತವೆ. ಈಗಾಗಲೇ ನಾನು ನಾಗರಿಕತೆಗಳ ಕಾಲಗಳ ಬಗ್ಗೆ ತಿಳಿಸಿದ್ದೀನಿ, ಜೊತೆಗೆ ಗಣರಾಜ್ಯಗಳು ಯಾವ ರೀತಿಯಾಗಿ ಸ್ಥಾಪನೆ ಆಗ್ತವೆ ಅನ್ನೋದು ಕೂಡ ನಾನು ತಿಳಿಸಿದ್ದೀನಿ. ಈ ಎರಡು ಕಾಲಘಟ್ಟಗಳ ನಂತರ ಮಗಧ ರಾಜ, ಜೊತೆಗೆ ಪ್ರತ್ಯುತ್ತ ಸಂತತಿ ಮತ್ತು ಹರ್ಯಂಕ ಸಂತತಿ, ಶಿಶುನಾಳ ಸಂತತಿ, ನಂದರು, ತದನಂತರ ಬರೋದೇ ಮೌರ್ಯರು. ಈ ಮೌರ್ಯರ ನಂತರ ಯಾರು ಬರ್ತಾರೆ ಅಂದರೆ ಶುಂಗರು ಬರ್ತಾರೆ. ಈ ನಂದರ ಕೊನೆಯ ದೊರೆಯನ್ನ ಕೊಲ್ಲಿ ನಂತರ ಮೌರ್ಯರು ಆಳ್ವಿಕೆಗೆ ಬರ್ತಾರೆ. ಮೌರ್ಯರ ಕಾಲಘಟ್ಟ ಮುಗಿದಾದ ನಂತರ ಶುಂಗರು ಇಲ್ಲಿ ಆಳ್ವಿಕೆಗೆ ಬರುವಂಥದ್ದು. ಹಾಗಾದ್ರೆ ಮೊದಲನೇದಾಗಿ ಈಗ ನಾವು ಪೂರ್ವನ ತಿಳ್ಕೊಂಡ್ವಿ. ಈಗ ಮೌರ್ಯರ ವಂಶದ ಸ್ಥಾಪಕ ಯಾರು ಅಂದಾಗ ಚಂದ್ರಗುಪ್ತ ಮೌರ್ಯ. ಇವರು ರಾಜಧಾನಿಯನ್ನ ಪಾಟಲಿಪುತ್ರದಲ್ಲಿ ಮಾಡ್ಕೊಂಡಿರ್ತಾರೆ, ಇಂದಿನ ಪಾಟ್ನಾ. ಜೊತೆಗೆ ಇವರ ರಾಜ ಲಾಂಛನ ಧರ್ಮಚಕ್ರ. ನೋಡಿ, ಈ 3 ಪಾಯಿಂಟ್ಗಳು ತುಂಬಾ ಪ್ರಮುಖವಾಗ್ತವೆ ಮತ್ತು ಸಮ್ಟೈಮ್ಸ್ ಕನ್ಫ್ಯೂಸ್ ಕೂಡ ಆಗ್ತವೆ. ಚಂದ್ರಗುಪ್ತ ಯಾರು, ಸಮುದ್ರಗುಪ್ತ ಯಾರು, ಈ ರೀತಿಯಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಇಲ್ಲಿ ಸ್ಥಾಪಕ ಅಂದಾಗ ಚಂದ್ರಗುಪ್ತ ಮೌರ್ಯ, ರಾಜಧಾನಿ ಇವ್ರದ್ದು ಪಾಟಲಿಪುತ್ರ, ಇಂದಿನ ಪಾಟ್ನಾ, ರಾಜ ಲಾಂಛನ ಧರ್ಮಚಕ್ರ ಅಂದಾಗ ನಿಮ್ಗೆ ನೆನಪಿಗೆ ಬಂದಿರಬಹುದು ಅಂತ ನಾನು ಅನ್ಕೊಳ್ತೀನಿ. ಮುಂದೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ನಾನು ಮಾಡ್ತೇನೆ. ಓಕೆ, ಮೌರ್ಯರು ಯಾಕೆ ತುಂಬಾ ಡಿಫ್ರೆಂಟ್ ಅಂತ ಅನ್ನೋದಾದ್ರೆ, ಮತ್ತು ಯಾಕೆ ಅವರು ಹೆಚ್ಚಿನ ರೀತಿಯಾದಂತಹ ಪ್ರಾತಿನಿಧ್ಯತೆ ನಾವು ಕೊಡ್ಬೇಕು ಮೌರ್ಯರಿಗೆ ಅಂದಾಗ, ಈ ಸಾಮ್ರಾಜ್ಯ ಏನಿದೆಯಲ್ಲ, ಇದು ಭಾರತದ ಮೊದಲ ಮಹಾನ್ ಸಾಮ್ರಾಜ್ಯವಾಗಿದೆ. ಭಾರತದ ಮೊದಲ ಮಹಾನ್ ಸಾಮ್ರಾಜ್ಯವಾಗಿದೆ. ಇಲ್ಲಿ ಅನೇಕ ಸಣ್ಣ ಪುಟ್ಟ ಸಂಸ್ಥಾನಗಳನ್ನ ಒಕ್ಕೂಡಿಸ್ಕೊಂಡು ಏಕಚಕ್ರಾಧಿಪತ್ಯವನ್ನ ಆಡಳಿತದಲ್ಲಿ ತಂದಂತಹ ಮೊದಲ ಮನೆತನ ಮೌರ್ಯ ಸಾಮ್ರಾಜ್ಯದ್ದು ಆಗಿದೆ. ಈ ನಾಗರಿಕತೆಗಳ ಕಾಲಘಟ್ಟಗಳ ಏನು ಮುಗಿದಾದ್ಮೇಲೆ ಇಲ್ಲಿ ಗಣರಾಜ್ಯಗಳು ಬರ್ತವೆ, ತದನಂತರ ಇಲ್ಲಿ ಒಂದಿಷ್ಟು ಮನೆತನಗಳು ಬರ್ತವೆ. ಇವು ಕೆಲವೊಂದಿಷ್ಟು ಪ್ರಾಂತ್ಯಗಳಿಗೆ ಸೀಮಿತವಾಗಿದ್ದನ್ನ ಅವುಗಳ ಎಲ್ಲವನ್ನ ಕೂಡಿಕೊಂಡು ಒಂದು ಒಕ್ಕೂಟದ ರೀತಿಯಲ್ಲಿ ರಚನೆಯನ್ನ ಮಾಡಿಕೊಂಡು ಆಡಳಿತವನ್ನ ಮಾಡ್ತಾರೆ. ಆ ರೀತಿಯಾಗಿ ಮೊಟ್ಟ ಮೊದಲದಾಗಿ ಒಕ್ಕೂಟದೊಂದಿಗೆ ಇಲ್ಲಿ ಆಳ್ವಿಕೆ ಮಾಡಿದಂತಹ ಮನೆತನ ಯಾವುದಾದ್ರೂ ಇದ್ರೆ ಅದು ಇಲ್ಲಿ ಮೌರ್ಯ ಮನೆತನ. ಜೊತೆಗೆ ನಾನು ಇದ್ರ ಬಗ್ಗೆ ಇನ್ನೂ ಒಂದು ಸ್ವಲ್ಪ ಹೇಳ್ತೀನಿ. ನೋಡಿ, ಇಲ್ಲಿ ಜನಪದಗಳು ಅಂತ ಇಲ್ಲಿ ಇದಾವೆ. ಜನಪದಗಳು ಅಥವಾ ಗಣರಾಜ್ಯಗಳು ಅಂತ ಇಲ್ಲಿ ಕಂಡು ಬರ್ತವೆ. ಯಾವುಗಳು ಅಂದಾಗ ಇಲ್ಲಿ ಒಟ್ಟು 16 ಗಣರಾಜ್ಯಗಳಲ್ಲಿ ಕಂಡು ಬರ್ತವೆ. ಯಾವುದು ಅಂದಾಗ ಅಂಗ, ಮಗಧ, ಕಾಶಿ, ಕೋಸಲ, ವಜ್ಜಿ, ಮಲ್ಲ, ಛೇದಿ, ವತ್ಸ, ಕುರು, ಪಾಂಚಾಲ, ಮತ್ಸ್ಯ, ಸುರಸೇನ, ಆಸ್ಮಾಕ, ಅವಂತಿ, ಗಾಂಧಾರ, ಕಾಂಬೋಜ. ಈ ಗಣರಾಜ್ಯಗಳು ಕೂಡ ಇಲ್ಲಿ ಏನ್ ಮಾಡ್ತವೆ, ಬಹಳ ಪ್ರಮುಖವಾಗ್ತವೆ. ಮುಂದೆ ಇವುಗಳ ರಾಜಧಾನಿಗಳಿದಾವೆ. ಬೇಕಾದ್ರೆ ಗಣರಾಜ್ಯಗಳ ಬಗ್ಗೆ ಒಂದು ಸಪ್ರೇಟ್ ಒಂದು ವಿಡಿಯೋನ ಮಾಡುವಂತ ಒಂದು ಪ್ರಯತ್ನ ಮುಂದಿನ ದಿನಗಳಲ್ಲಿ ಮಾಡೋಣ. ಜಸ್ಟ್ ನಮ್ಗೆ ಏನಪ್ಪಾ ಅಂದ್ರೆ, ಇಲ್ಲಿ ಸಣ್ಣ ಪುಟ್ಟ ಸಂಸ್ಥಾನಗಳ ಒಗ್ಗೂಡಿಸ್ಕೊಂಡು ಏಕಚಕ್ರಾಧಿಪತ್ಯದ ಅಡಿಯಲ್ಲಿ ಇಲ್ಲಿ ತರಲಾಯಿತು. ಮತ್ತು ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ ಏನಿದೆ ಅಲ್ಲ, ಇದರ ಪ್ರಮುಖ ಉದ್ದೇಶ ಏನಾಗಿತ್ತು, ಭಾರತದ ವಾಯುವ್ಯ ಭಾಗದನ್ನ ನಿಯಂತ್ರಿಸುವುದು. ಈ ವಿದೇಶಿಯರ ಆಳ್ವಿಕೆಯಿಂದ ಏನ್ ಮಾಡ್ಬೇಕು, ನಿಯಂತ್ರಣ ಮಾಡಬೇಕು.
ಈ ರೀತಿ ಹಲವಾರು ಶತಮಾನಗಳ ಕಾಲ ವಾಯುವ್ಯ ಭಾಗವನ್ನ ನಿಯಂತ್ರಣದೊಂದಿಗೆ ಇಟ್ಟುಕೊಂಡು ಏಕರೂಪದ ಆಡಳಿತ ವ್ಯವಸ್ಥೆಯನ್ನ ಜಾರಿಗೆ ತಂದ ಒಂದು ಮನೆತನ ಅನ್ನೋದು ಯಾವ್ದಾದ್ರು ಇದ್ರೆ ಅದು ಮೌರ್ಯ ಮನೆತನ. ಹಾಗಾದ್ರೆ ನಾವು ಈ ಒಂದು ಸಾಮಾನ್ಯ ಶಕಪೂರ್ವ 320ರಿಂದ 180 ಕಾಲಘಟ್ಟವನ್ನ ನಾವು ತುಂಬಾ ಏನಾಗಿತ್ತಂದ್ರೆ ಇದು ತುಂಬಾ ಹಳೆ ಕಾಲ ಅಥವಾ ತುಂಬಾ ನಾವಿರುವುದಕ್ಕೂ ಅದಕ್ಕೂ ತುಂಬಾ ಗ್ಯಾಪ್ ಇದೆ. ಹಾಗಾಗಿ ನಾವುಗಳು ಏನನ್ನ ನಾವು ರಿಸರ್ಚ್ ಮಾಡಬೇಕಾದಾಗ ಒಂದು ಮನೆತನ ಅಂತಂದಾಗ ನಮಗೆ ಸಿಗುವಂತ ಆಧಾರ ಗ್ರಂಥಗಳು ಮತ್ತು ಇಲ್ಲಿ ಬರೆದಿರುವಂತಹ ಕೆಲವೊಂದಿಷ್ಟು ಹೇಳಿಕೆಗಳು ಬಹಳ ಪ್ರಮುಖವಾಗ್ತವೆ. ನಾವು ಮೌರ್ಯರನ್ನ ಯಾವ ರೀತಿಯಾಗಿ ಐಡೆಂಟಿಫೈ ಮಾಡಬಹುದು, ಅವರ ಆಳ್ವಿಕೆ ಹೇಗಿತ್ತು ಅನ್ನೋಂಥದ್ದನ್ನ ನೋಡಿ. ಇಲ್ಲಿ ವಿಶಾಖದತ್ತನ ಮುದ್ರಾ ರಾಕ್ಷಸ ನಿಮಗೆಲ್ಲ ಗೊತ್ತಿದೆ. ಈ ಮುದ್ರಾ ರಾಕ್ಷಸದಲ್ಲಿ ಚಂದ್ರಗುಪ್ತನನ್ನ ಏನಂತ ಕರೀತಾರೆ ಅಂದಾಗ ಮಯೂರ ಸುತನೆಂದು ಇಲ್ಲಿ ಕರೆದಿರುವಂತದ್ದು ಇಲ್ಲಿ ಕಂಡು ಬರುತ್ತೆ. ಯಾವುದು ಅನ್ನೋದಾದ್ರೆ ವಿಶಾಖದತ್ತನ ಮುದ್ರಾ ರಾಕ್ಷಸ. ಬಹಳ ಪ್ರಮುಖವಾಗಿ ಇಂತಹ ಕ್ವಶನ್ಗಳೇ ರೈಸ್ ಆಗುವಂಥದ್ದು. ಚಂದ್ರಗುಪ್ತ ಮೌರ್ಯನ ಮಯೂರ ಸುತನೆಂದು ಯಾವ ಗ್ರಂಥದ ಮೂಲಕ ಇಲ್ಲಿ ತಿಳಿಯಲಾಗಿದೆ? ವಿಶಾಖದತ್ತನ ಮುದ್ರಾ ರಾಕ್ಷಸ. ಜೊತೆಗೆ ಇಲ್ಲಿ ನೋಡಿ ಜೈನ ಸಾಹಿತ್ಯವು ಅವನು ನವಿಲುಗಳನ್ನ ಸಾಕುವ ಅಥವಾ ಮಯೂರ ಪೋಷಕ ವರ್ಗಕ್ಕೆ ಅಥವಾ ಪಂಗಡಕ್ಕೆ ಸೇರಿದವನೆಂದು ಇಲ್ಲಿ ತಿಳಿಸುತ್ತದೆ. ಮಯೂರ ಅನ್ನೋದೇ ಒಂದು ನವಿಲು. ಮಯೂರ ಅಂತಂದ್ರೆ ನವಿಲು ಅಂತ ನಾವು ಕರಿತೀವಿ. ಈ ರೀತಿಯಾಗಿ ನವಿಲುಗಳನ್ನ ಪೋಷಣೆ ಮಾಡ್ತಾ ಇದ್ದ ಅನ್ನುವಂಥದ್ದನ್ನು ನಮಗೆ ಜೈನ ಸಾಹಿತ್ಯಗಳಲ್ಲಿ ಒಂದು ಹೇರಳವಾಗಿ ಸಿಗುತ್ತದೆ ಈ ಒಂದು ಮಾಹಿತಿ. ಜೊತೆಗೆ ಇಲ್ಲಿ ಮೌರ್ಯ ಎಂಬ ಪದ ಏನಿದೆಯಲ್ಲ, ಈ ಮೌರ್ಯ ಎಂಬ ಪದವನ್ನ ಯಾವ ರೀತಿಯಾಗಿ ಇಲ್ಲಿ ಕಂಡು ಬಂದಿತು ಅನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೊಬೇಕಾಗ್ತದ. ಈ ಮೌರ್ಯ ಎಂಬ ಪದವು ಮಗಧ ಸಾಮ್ರಾಜ್ಯದ ನಂದರಾಜನ, ನಾನು ಆಗ್ಲೇ ಹೇಳಿದೆ ಇಲ್ಲಿ ನಂದ, ಒಂದ್ ಸೆಕೆಂಡ್ ನಿಮ್ಗೆ ತೋರಿಸ್ತೀನಿ ನೋಡಿ ಇಲ್ಲಿ ಮಗಧ ವಂಶ ಬರುತ್ತೆ. ತದನಂತರ ಇಲ್ಲಿ ಪ್ರತ್ಯುತ್ತಮ ಸಂತತಿ ಮತ್ತು ಹರ್ಯಾಕ ಸಂತತಿ ಬರುತ್ತೆ. ಈ ಶಿಶುನಾಳ, ನಂದರು ನೋಡಿ. ಈ ಮಗಧ ಒಂದು ರಾಜರ ಸಾಮ್ರಾಜ್ಯದ ನಂದರಾಜನ ವೇಶ್ಯೆ ಎನ್ನಲಾದ ಮುರಾ ಎಂಬುವವಳಿಂದ ಉತ್ಪತ್ತಿಯಾಗಿರಬಹುದು ಅಂತ ಏನ್ ಮಾಡಿದ್ದಾರೆ ಇಲ್ಲಿ ಅಭಿಪ್ರಾಯವನ್ನ ಇಲ್ಲಿ ಪಟ್ಟಿರುವಂತದ್ದು. ಯಾಕೆ ನಮ್ಗೆ ಮೌರ್ಯರ ಹಿಂದಿನ ಒಂದು ರಾಜಮನೆತನಗಳು ಯಾಕೆ ಪ್ರಮುಖವಾಗ್ತಾವ ಅಂದ್ರೆ ನಾವು ಅವುಗಳಿಂದ ಕೆಲವೊಂದಿಷ್ಟುಗಳನ್ನ ಇಲ್ಲಿ ಅಧ್ಯಯನಕ್ಕೆ ಬಹಳ ಸಹಾಯಕಾರಿಯಾಗ್ತವೆ. ಮುರಾ ಎಂಬ ಪದದ ಉತ್ಪತ್ತಿ ಹೇಗೆ ಅನ್ನುವಂಥದ್ದು, ಆದ್ರೆ ಮುರಾ ಎನ್ನುವ ಒಂದು ಹೆಸರು ಯಾವ ರೀತಿಯಾಗಿ ಉತ್ಪತ್ತಿ ಆಯ್ತು, ಮುರಾ ಇಂದ ಮೌರ್ಯ ಹೇಗಾಯ್ತು, ಇವೆಲ್ಲ ಬಹಳ ಪ್ರಮುಖವಾಗಿರುವಂಥವು. ಜೊತೆಗೆ ಬೌದ್ಧ ಸಾಹಿತ್ಯ, ಈ ಬೌದ್ಧ ಸಾಹಿತ್ಯದ ನೋಡಿ ಇಲ್ಲಿ ನೀವು ತಿಳ್ಕೊಬೇಕಾಗುತ್ತೆ. ಇಲ್ಲಿ ಬೌದ್ಧ ಸಾಹಿತ್ಯ ಅಂತ ಬಂತು, ಈ ಕಡೆ ಮೊದಲೇ ನಾವು ನೋಡಿದಾಗ ಜೈನ ಸಾಹಿತ್ಯ ಅಂತ ನಮ್ಗೆ ಇಲ್ಲಿ ಬಂತು. ಹಾಗಾದ್ರೆ ನಾವು ಇಲ್ಲಿ ತಿಳ್ಕೊಬೇಕಾಗುತ್ತೆ ಮೌರ್ಯ ಸಾಮ್ರಾಜ್ಯದಲ್ಲಿ ಕಾಲಘಟ್ಟಗಳಲ್ಲಿ ಬರೆದಂತ ರಾಜಗಳು ಒಂದೊಂದು ಧರ್ಮವನ್ನ ಇಲ್ಲಿ ಸ್ವೀಕರಿಸಿರ್ತಾರೆ ಅನ್ನೋಂಥದ್ದು ನಾವು ತಿಳ್ಕೊಬೇಕಾಗುತ್ತೆ. ಯಾಕಂದ್ರೆ ಜೈನ ಸಾಹಿತ್ಯದಲ್ಲೂ ಇವರ ಬಗ್ಗೆ ಉಲ್ಲೇಖಗಳಿವೆ, ಬೌದ್ಧ ಸಾಹಿತ್ಯದಲ್ಲಿಯೂ ಕೂಡ ಇವರಿಗೆ ಉಲ್ಲೇಖಗಳಿವೆ ಅನ್ನುವಂಥದ್ದನ್ನ ನಾವು ತಿಳ್ಕೊಬೇಕಾಗುತ್ತೆ. ಅಂದಾಗ ಕನ್ಫ್ಯೂಷನ್ ಮಾಡ್ಕೊಳ್ಳೋದಕ್ಕಿಂತ ಬದಲಿ ಇಲ್ಲಿ ಆ ಕಾಲಘಟ್ಟಗಳಲ್ಲಿ ಇರುವಂತಹ ರಾಜರು ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವರಿಗೆ ಇಷ್ಟದಂತೆ ಇಲ್ಲಿ ಒಂದು ಯಾವ ರೀತಿಯಾಗಿ ಅಂದ್ರೆ ಬೌದ್ಧ ಸಾಹಿತ್ಯಕ್ಕೋ ಆಮೇಲೆ ಜೈನ ಸಾಹಿತ್ಯಕ್ಕೆ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಮತಾಂತರ ಆಗುತ್ತಾರೆ ಅಥವಾ ಅದರ ಮೇಲೆ ಹವ್ಯಾಸವನ್ನು ಹೊಂದಿರ್ತಾರೆ ಅಂತ ತಿಳ್ಕೊಬೇಕಾಗುತ್ತೆ. ಈ ಬೌದ್ಧ ಸಾಹಿತ್ಯದ ಮಹಾವಂಶದ ಪ್ರಕಾರ, ಈ ಮಹಾವಂಶ ನೋಡಿ ಬೌದ್ಧ ಸಾಹಿತ್ಯಕ್ಕೆ ಮಹಾವಂಶ, ನಾವಿಲ್ಲಿ ಕ್ವಶನ್ ಯಾಕೆ ರೈಸ್ ಆಗುತ್ತೆ, ಮಹಾವಂಶ ಯಾವ ಸಾಹಿತ್ಯಕ್ಕೆ ಪ್ರಕಾರಕ್ಕೆ ಸೇರಿದೆ? ಬೌದ್ಧ ಸಾಹಿತ್ಯ, ಜೈನ ಸಾಹಿತ್ಯ, ಹೌದಾ? ನೋಡಿ ಈ ಬೌದ್ಧ ಸಾಹಿತ್ಯದ ಮಹಾವಂಶದ ಪ್ರಕಾರ ಆತನು ಅಂದ್ರೆ ಇಲ್ಲಿ ಪಿಪ್ಪಳ ವನವನ್ನು ಆಳ್ತಾ ಇದ್ದ ಮೌರ್ಯ ಎಂಬ ಕ್ಷತ್ರಿಯ ಕುಲಕ್ಕೆ ಸೇರಿದನೆಂದು ಅನೇಕ ಇತಿಹಾಸಕಾರರು ಇಲ್ಲಿ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಜೊತೆಗೆ ಅದನ್ನ ಒಪ್ಪಿಕೊಂಡಿದ್ದಾರೆ. ಅದನ್ನ ಏನ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಒಪ್ಪಿಕೊಂಡಿದ್ದಾರೆ. ಯಾವ ಒಂದು ಸಾಹಿತ್ಯದ ಪ್ರಕಾರ ಅಂದ್ರೆ ಯಾವ ಒಂದು ಸಾಹಿತ್ಯದ ಪ್ರಕಾರ ಅಂದ್ರೆ ಬೌದ್ಧ ಸಾಹಿತ್ಯದ ಒಂದು ಮಹಾವಂಶದ ಪ್ರಕಾರವಾಗಿ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ
ಒಪ್ಪಿಕೊಂಡಿದ್ದಾರೆ ಇತಿಹಾಸಕಾರರು. ಹೌದು, ಈತನು ಪಿಪ್ಪಳ ವನವನ್ನು ಆಳ್ತಾ ಇದ್ದಂತಹ ಮೌರ್ಯ ಎಂಬ ಕ್ಷತ್ರಿಯ ಕುಲಕ್ಕೆ ಸೇರಿದವನಾಗಿದ್ದಾನೆ ಅಂತಂದು. ನೋಡಿ, ಇದು ಕೇವಲ ಹಿನ್ನೆಲೆ ಆಗಿತ್ತು. ಇಲ್ಲಿವರೆಗೂ ನಾವು ಹೇಳಿರುವಂಥದ್ದು ಮೌರ್ಯ ಸಾಮ್ರಾಜ್ಯದ ಹಿನ್ನೆಲೆ, ಯಾವ ರೀತಿಯಾಗಿ ಅವರು ಒಂದು ಅಧಿಕಾರಕ್ಕೆ ಬಂದರು, ಅವರ ಹಿನ್ನೆಲೆ ಏನಾಗಿತ್ತು ಅನ್ನೋಂಥದ್ದನ್ನು ನಾವು ಇಲ್ಲಿ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ. ಜೊತೆಗೆ ಇಲ್ಲಿ ಆಧಾರಗಳು, ಇವುಗಳು ಪ್ರಮುಖವಾಗ್ತವೆ. ಆಧಾರಗಳಿಲ್ಲದೆ ಇತಿಹಾಸವೇ ಇಲ್ಲ. ಓಕೆನಾ. ಇಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಈ ಕೌಟಿಲ್ಯ ಯಾವ ರೀತಿಯಾಗಿ ರಾಜರ ಒಂದು ಆಳ್ವಿಕೆ ಇರಬೇಕು, ಮಂತ್ರಿಮಂಡಲ ಪರಿಷತ್ ಹೇಗಿರಬೇಕು, ಕೋಟೆ ರಚನೆ ಹೇಗಿರಬೇಕು, ಹೌದಾ, ಖಜಾನೆ ಯಾವ ರೀತಿಯಾಗಿರ್ಬೇಕು, ಪರಿಷತ್ತುಗಳು ಹೇಗಿರಬೇಕು ಅನ್ನೋದನ್ನ ಇಲ್ಲಿ ವಿವರವಾಗಿ ತಿಳಿಸಿದ್ದಾನೆ. ಓಕೆನಾ. ಹಾಗೆ ಮೆಗಸ್ತಾನಿಸ್ನ ಮೆಗಸ್ತಾನಿಸ್ ಯಾಕೆ ಬರ್ತಾನೆ ಇಲ್ಲಿ? ಸೆಲಿಕಸ್ನೊಂದಿಗೆ ಯುದ್ಧವನ್ನ ಮಾಡ್ತಾನೆ. ತದನಂತರ ಮೆಗಸ್ತಾನಿಸ್ ಇಲ್ಲಿ ಭಾರತಕ್ಕೆ ಬರ್ತಾನೆ. ವಿಶಾಖದತ್ತನ ಮುದ್ರಾ ರಾಕ್ಷಸ, ನಾವು ಆಗ್ಲೇ ಇದಕ್ಕಿಂತ ಹಿಂದ್ಗಡೆ ಯಾವ ಬಗ್ಗೆ ಹೇಳ್ಬೇಕಾದಾಗ ತಿಳ್ಕೊಂಡಿವಿ. ಮತ್ತೆ ಮೌರ್ಯರು ಅಂದಾಗ ಅಶೋಕನು ಪ್ರಥಮವಾಗಿ ನೆನಪಾಗ್ತಾನೆ ವ್ಯಕ್ತಿ, ಯಾಕಂದ್ರೆ ಅಶೋಕನ ಶಾಸನಗಳಿಂದನೇ ಭಾರತದ ಇತಿಹಾಸ ಪ್ರಾರಂಭವಾಗುತ್ತೆ. ಓಕೆನಾ. ಸ್ಮಾರಕಗಳು, ಜೊತೆಗೆ ಸಿಲೋನಿನ ಕೃತಿಗಳಾದ ದೀಪವಂಶ ಮತ್ತು ಮಹಾವಂಶ, ಇವುಗಳೆಲ್ಲವನ್ನು ಆಧಾರವಾಗಿಟ್ಟುಕೊಂಡು ಮೌರ್ಯ ಸಾಮ್ರಾಜ್ಯದ ಒಂದು ವಿವರಣೆಯನ್ನು ನಾವಿಲ್ಲಿ ತಿಳ್ಕೊಳ್ಳೋದಕ್ಕೆ ಬಹಳ ಉಪಯುಕ್ತವಾಗುತ್ತೆ, ಸಹಾಯಕವಾಗುತ್ತೆ. ಓಕೆನಾ. ಓಕೆ, ಹಾಗಾದ್ರೆ ಈಗ ನಾವು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಯಾವ ರೀತಿಯಾಗಿ ಇಲ್ಲಿ ಪ್ರಾರಂಭವಾಯಿತು, ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ. ತುಂಬಾ ಈಸಿಯಾಗಿ ತಿಳ್ಕೊಳ್ಳೋಣ. ಯಾವುದೇ ರೀತಿಯಾದಂಥ ಕನ್ಫ್ಯೂಷನ್ಗಳನ್ನ ನೀವು ಇಲ್ಲಿ ಮಾಡ್ಕೊಳಕ್ ಹೋಗ್ಬೇಡಿ. ಓಕೆನಾ. ನೋಡಿ, ಇಲ್ಲಿ ಚಂದ್ರಗುಪ್ತ ಮೌರ್ಯ ಯಾರಪ್ಪ? ಇವರು ಸ್ಥಾಪಕರು. ಇವರೇ ಸ್ಥಾಪನೆ ಮಾಡಿಬಿಟ್ರು. ಯಾವಾಗ ಸ್ಥಾಪನೆ ಮಾಡಿದ್ರು? ಸಾಮಾನ್ಯ ಶಕ ಪೂರ್ವ 324ರಲ್ಲಿ ಸ್ಥಾಪನೆ ಮಾಡಿದ್ರು. ಓಕೆ. ಈ ಚಂದ್ರಗುಪ್ತ ಮೌರ್ಯ ಈ ತಕ್ಷಶಿಲೆಯಲ್ಲಿ ಬ್ರಾಹ್ಮಣನಾಗಿರುವಂತಹ ಚಾಣಕ್ಯ, ಕೌಟಿಲ್ಯ ಅಂತೀವಿ, ವಿಷ್ಣುಗುಪ್ತ ಅಂತ ಹೇಳ್ತೀವಿ. ಈ ಚಾಣಕ್ಯ ಅವರು ಏನ್ ಮಾಡ್ತಾರೆ ಅಂತಂದ್ರೆ, ಇವರನ್ನ ಅಗಾಧವಾದ ಪಾಂಡಿತ್ಯವನ್ನ ಕಂಡು ಚಿಕ್ಕ ವಯಸ್ಸಿನಲ್ಲೇ ಇವರನ್ನ ತೆಗೆದುಕೊಂಡೋಗಿ ಅಗತ್ಯ ಶಿಕ್ಷಣವನ್ನ ಕೊಡ್ತಾರೆ. ಯಾರಿಗೆ? ಚಂದ್ರಗುಪ್ತ ಮೌರ್ಯರಿಗೆ. ಯಾಕೆ ಕೊಡ್ತಾರೆ ಅಂದ್ರೆ, ಒಬ್ಬ ಅರ್ಹತೆ ಉಳ್ಳಂತ ವ್ಯಕ್ತಿ ರಾಜನಾಗಬೇಕು. ಜೊತೆಗೆ ಈ ಚಾಣಕ್ಯ ಅವರಿಗೆ ಒಂದು ಪ್ರಮುಖವಾಗಿರುವಂತಹ ಒಂದು ಆಸೆ ಇರುತ್ತೆ. ಏನು ಅಂದ್ರೆ, ಭಾರತದ ವಾಯುವ್ಯ ಭಾಗದಿಂದ ಬರುವ ವಿದೇಶಿಗರ ದಾಳಿಯನ್ನ ತಡೆದು ಅಲ್ಲಿ ಒಂದು ಬೃಹತ್ ಸಾಮ್ರಾಜ್ಯವನ್ನ ಕಟ್ಟಬೇಕು ಅನ್ನುವಂಥದ್ದು ಅವರ ಒಂದು ಪ್ರಮುಖವಾಗಿರುವಂತಹ ಧ್ಯೇಯ ಅಥವಾ ಗುರಿ ಆಗಿರುತ್ತದೆ. ಹಾಗಾಗಿ ಚಂದ್ರಗುಪ್ತ ಮೌರ್ಯ ಈ ಒಂದು ಕೆಲಸಕ್ಕೆ ಸರಿಯಾದ ವ್ಯಕ್ತಿ ಎಂಬುದನ್ನ ಮನಗಂಡು ಇವರಿಗೆ ತಕ್ಷಶಿಲೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಒಂದು ಉನ್ನತವಾಗಿರುವಂತಹ ಮತ್ತು ಅಗತ್ಯವಾಗಿರುವಂತಹ ಒಂದು ಶಿಕ್ಷಣವನ್ನು ನೀಡ್ತಾರೆ. ಇವ್ರು ಏನ್ ಮಾಡ್ತಾರೆ, ಒಂದು ಬಲಿಷ್ಠ ಸೈನ್ಯವನ್ನ ಕಟ್ಟಿಕೊಂಡು ಪಂಜಾಬಿನ ಸಣ್ಣ ಸಣ್ಣ ರಾಜರನ್ನ ಸೋಲಿಸಿ ಅವ್ರನ್ನೆಲ್ಲ ವಶಪಡಿಸ್ಕೊಳ್ತಾರೆ ಪ್ರಾರಂಭದ ಹಂತದಲ್ಲಿ. ಜೊತೆಗೆ ಮಗಧ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿದ ನಂತರ ನಂದರ ಕೊನೆಯ ದೊರೆ ಧನನಂದನನ್ನ ಕೊಂದು, ಆಗಲೇ ಹೇಳಿದೆ ನಂದ ಮನೆತನ ಆದ್ಮೇಲೆ ಇಲ್ಲಿ ಮೌರ್ಯ ಮನೆತನ ಬರುತ್ತೆ. ಈ ನಂದರ ಮನೆತನದ ಕೊನೆಯ ದೊರೆನಾದಂತಹ ಧನನಂದನನ್ನ ಇಲ್ಲಿ ಕೊಲ್ಲಲ್ಪಟ್ಟು ಇಲ್ಲಿ ಮೌರ್ಯ ಸಾಮ್ರಾಜ್ಯಕ್ಕೆ ಏನಾಗುತ್ತೆ ಅಂದ್ರೆ ಅಡಿಪಾಯವನ್ನು ಹಾಕ್ಲಾಕತ್ತೆ. ಯಾಕಂದ್ರೆ ಈ ಧನನಂದ ತುಂಬಾ ಕ್ರೂರ ಆಡಳಿತವನ್ನು ನಡೆಸ್ತಾ ಇರ್ತಾನೆ. ಇಲ್ಲಿ ಈ ಕ್ರೂರ ಆಡಳಿತವನ್ನ ನಿಯಂತ್ರಣ ಮಾಡಬೇಕು ಅಥವಾ ಇದನ್ನ ಮಟ್ಟ ಹಾಕಬೇಕು ಅಂತ ಚಾಣಕ್ಯ ಈ ಒಂದು ಉಪಾಯವನ್ನ ಹೂಡಿ ಚಂದ್ರಗುಪ್ತ ಮೌರ್ಯರಿಗೆ ಬೇಕಾಗಿರುವಂತ ಎಲ್ಲ ರೀತಿಯಾಗಿರುವಂತ ಒಂದು ಶಿಕ್ಷಣವನ್ನು ಕೊಟ್ಟು ಈ ಧನನಂದನನ್ನ ಕೊಲ್ಲಿಸಿ ಮೌರ್ಯ ಸಾಮ್ರಾಜ್ಯದ ಅಡಿಪಾಯವನ್ನ ಹಾಕುವಲ್ಲಿ ಪ್ರಮುಖರಾಗ್ತಾರೆ. ಮುಂದೆ ನೋಡಿ, ಇನ್ನು ಇತಿಹಾಸ ಬಹಳ ರೋಚಕವಾಗಿದೆ. ಇಲ್ಲಿ ಏನ್ ಮಾಡ್ತಾರೆ, ಸೆಲಿಕಸ್ನೊಂದಿಗೆ ಯುದ್ಧವನ್ನ ಮಾಡುತ್ತಾರೆ. ಇದು ಬಹಳ ಪ್ರಮುಖವಾಗಿರುವಂತ ಒಂದು ವಾರ ಇದು. ನೋಡಿ, ಇಲ್ಲಿ ನಮ್ಮ ಇತಿಹಾಸ ಹೇಗಿದೆ ಅಂತಂದ್ರೆ, ಶತ್ರುಗೂ ನಾವು ಇಷ್ಟ ಆಗ್ಬಿಡ್ತೀವಿ ಸಮಟೈಮ್ಸ್. ಯಾಕಂದ್ರೆ ನಮ್ಮಲ್ಲಿರುವಂತಹ ಗುಣ ಮತ್ತು ಒಳ್ಳೆತನ. ಹಾಗೆ ಕೂಡ ಈ ಮೌರ್ಯ ಸಾಮ್ರಾಜ್ಯದ್ದು. ಇಲ್ಲಿ ಏನ್ ಮಾಡ್ತಾನೆ, ಅಲೆಕ್ಸಾಂಡರ್ ಅನ್ನೋ ಒಬ್ಬ ವ್ಯಕ್ತಿ, ಈತ ಏನ್ ಮಾಡ್ತಾನೆ, ಭಾರತದ ವಾಯುವ್ಯ ಭಾಗಗಳ ಮೇಲೆ ತನ್ನ ಆಧಿಪತ್ಯವನ್ನ ಸ್ಥಾಪಿಸ್ತಾನೆ. ನಂತರ ಅವುಗಳನ್ನ ಆಳೋದಕ್ಕೆ ಪ್ರತಿನಿಧಿಗಳನ್ನ ಇಟ್ಟಿರ್ತಾನೆ ಈ ವ್ಯಕ್ತಿ. ಅಂದ್ರೆ ಎಷ್ಟು ದೊಡ್ಡ ಸಾಮ್ರಾಜ್ಯ ಇತ್ತು ಅಲೆಕ್ಸಾಂಡರ್ದು ಅಂತ.
ಸುಮ್ಮನೆ ವಿಚಾರ ಮಾಡಿ ಇದನ್ನ. ಈ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆಯಾಗಿರೋದು ಪ್ರಮುಖ ಉದ್ದೇಶವೇ ಭಾರತದ ವಾಯುವ್ಯ ಭಾಗಗಳ ಮೇಲೆ ದಾಳಿ ಮಾಡೋರನ್ನ ನಿಯಂತ್ರಿಸಿ ಒಂದು ಸಮೃದ್ಧವಾದ ಒಂದು ಸಾಮ್ರಾಜ್ಯ ಕಟ್ಟಬೇಕನ್ನೋಂಥದ್ದೇ ಮೌರ್ಯ ಸಾಮ್ರಾಜ್ಯದ ಉದ್ದೇಶ ಆಗಿತ್ತು. ಚಾಣಕ್ಯನ ಉದ್ದೇಶ ಕೂಡ ಅದೇ ಆಗಿತ್ತು. ಈಗ ಇಲ್ಲಿ ಅಲೆಕ್ಸಾಂಡರ್ ಬಂದ್ಬಿಟ್ಟು ಏನ್ ಮಾಡಿದ್ರು, ವಾಯುವ್ಯ ಭಾಗದ ಮೇಲೆ ತಮ್ಮ ಒಂದು ಪ್ರಾಬಲ್ಯ ಬೀರ್ಬಿಟ್ರು. ಹೀಗಿರ್ಬೇಕಾದ ಸಂದರ್ಭದಲ್ಲಿ ಈ ಚಂದ್ರಗುಪ್ತ ಮೌರ್ಯರು ಏನ್ ಮಾಡ್ತಾರೆ, ಅವರನ್ನ ಸೋಲಿಸ್ತಾರೆ. ಯಾರನ್ನ? ಅಲೆಕ್ಸಾಂಡರ್ ಅನ್ನ ಸೋಲಿಸ್ತಾರೆ. ಸೋಲ್ಸೋದಷ್ಟೇ ಅಲ್ದ, ಆ ಪ್ರದೇಶಗಳನ್ನ ತಮ್ಮ ಸಾಮ್ರಾಜ್ಯಕ್ಕೆ ವಿಲೀನಗೊಳಿಸ್ಕೊಳ್ತಾರೆ. ನೋಡಿ, ಅಲೆಕ್ಸಾಂಡರ್ ಅನ್ನ ದಾಳಿಯಾಗಿತ್ತಲ್ವಾ, ಆ ದಾಳಿಯ ನಂತರವೂ ಕೂಡ ಅವರನ್ನ ಸೋಲಿಸಿ ಅವರಿಗೆ ಸಂಬಂಧಪಟ್ಟ ಪ್ರದೇಶಗಳನ್ನ ಇವರು ಮರಳಿ ತಮಗೆ ವಶಪಡಿಸ್ಕೊಂಡು ತಮ್ಮ ಒಂದು ಸಾಮ್ರಾಜ್ಯಕ್ಕೆ ಏನ್ ಮಾಡ್ತಾರೆ, ಇಲ್ಲಿ ವಿಲೀನವನ್ನ ಇಲ್ಲಿ ಗೊಳಿಸ್ಕೊಳ್ತಾರೆ. ಓಕೆ, ಈ ಅಲೆಕ್ಸಾಂಡರ್ ಏನ್ ಮಾಡ್ತಾನೆ, ಓಕೆ ಅನ್ಕೊಂಡು ಸುಮ್ಮನಾಗ್ಬಿಡ್ತಾನೆ. ಸುಮ್ಮನಾಗಿ ಇಲ್ಲಿ ಒಂದು ಚಂದ್ರಗುಪ್ತ ಮೌರ್ಯನ ಆಳ್ವಿಕೆ ನಡೀತಾ ಇರುತ್ತೆ. ಆದ್ರೆ ಈ ಅಲೆಕ್ಸಾಂಡರ್ ಕೆಲವು ವರ್ಷಗಳ ನಂತರ ಮರಣವನ್ನು ಹೊಂದ್ಬಿಡ್ತಾನೆ. ಮರಣ ಹೊಂದಿದ ನಂತರ ಈ ಮಧ್ಯ ಏಷ್ಯಾ ಏನಿತ್ತಲ್ಲ, ಮಧ್ಯ ಏಷ್ಯಾದ ಗ್ರೀಕ್ ಸಾಮ್ರಾಜ್ಯಕ್ಕೆ ಏನಾಗ್ತಾನೆ, ಈ ಮಧ್ಯ ಏಷ್ಯಾದಲ್ಲಿನ ಬಹಳ ಪ್ರಮುಖವಾಗಿ ಅರ್ಥ ಮಾಡ್ಕೋಬೇಕು, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಅಲೆಕ್ಸಾಂಡರ್ ಮರಣ ಹೊಂದ್ಬಿಟ್ಟ. ತದನಂತರ ಮಧ್ಯ ಏಷ್ಯಾದಲ್ಲಿನ ಗ್ರೀಕ್ ಸಾಮ್ರಾಜ್ಯಕ್ಕೆ ಸೆಲ್ಯೂಕಸ್ ಅಧಿಪತಿ ಆಗ್ತಾನೆ. ಇಲ್ಲಿಗೆ ಅಲೆಕ್ಸಾಂಡರ್ನ ಒಂದು ಕಾಲಾವಧಿ ಮುಗೀತು. ಮಧ್ಯ ಏಷ್ಯಾದಲ್ಲಿರುವ ಗ್ರೀಕ್ ಸಾಮ್ರಾಜ್ಯದ ಸೆಲ್ಯೂಕಸ್ ಬರ್ತಾನೆ. ಈ ಸೆಲ್ಯೂಕಸ್ ಏನ್ ಮಾಡ್ತಾನೆ ಅಂದ್ರೆ, ಅಲೆಕ್ಸಾಂಡರ್ ಹೊಂದಿದ್ದಂತಹ ಭಾರತೀಯ ಪ್ರದೇಶಗಳನ್ನ ಪುನಃ ವಶಪಡಿಸ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕೆ. ಯಾಕಂದ್ರೆ ನಮ್ಮ ಭಾರತದಲ್ಲಿ ಹೇರಳವಾಗಿರುವಂತಹ ಒಂದು ಸಮೃದ್ಧವಾಗಿರುವಂತಹ ಏನ್ ಸಿಗ್ತಾ ಇತ್ತು ನಮ್ಮಲ್ಲಿ, ಎಲ್ಲ ಮಸಾಲಾ ಪದಾರ್ಥಗಳಾಗಿರ್ಬೋದು, ವಜ್ರ ವೈಡೂರ್ಯಗಳು, ಅತ್ಯಂತ ಶ್ರೀಮಂತಿಕೆಯಿಂದ ತುಂಬಿದಂತ ನಮ್ಮ ದೇಶ. ಹಾಗಾಗಿ ಇದನ್ನು ವಶಪಡಿಸ್ಕೊಳ್ಬೇಕಂತ ಅದು ಸಿಂಧೂ ನದಿಯನ್ನ ದಾಟಿ ಬರ್ತಾನೆ. ಯಾರು? ಸೆಲ್ಯೂಕಸ್. ಈ ಸೆಲ್ಯೂಕಸ್ ಸಿಂಧೂ ನದಿಯನ್ನ ದಾಟಿ ಬಂದ ಅಷ್ಟೇ, ಮುಂದೆ ಆಗಿದ್ದ ಇತಿಹಾಸ. ಇಲ್ಲಿ ಏನ್ ಮಾಡ್ತಾನೆ, ಚಂದ್ರಗುಪ್ತ ಮೌರ್ಯ ಎಂಬ ಒಂದು ಬಲಿಷ್ಠವಾಗಿರುವಂತ ಒಂದು ಬೆಟ್ಟ ಇದೆ ರೀ, ಅಲ್ಲಿ ಸುಮ್ಮನೆ ಹಂಗೆ ಬಂದ್ಬಿಡೋದು. ಎಲ್ಲ ಸಿಂಧೂ ನದಿ ದಾಟ್ಬಿಟ್ರೆ ನಿನ್ಗೆ ಈ ಭಾರತದಲ್ಲಿರುವಂತ ವಾಯುವ್ಯ ಭಾರತ ನಿಂಗೆ ಸಿಗುತ್ತೆ ಅನ್ನೋದಲ್ಲ, ಈ ಬೆಟ್ಟ ದಾಟಿ ಹೋಗ್ಬೇಕಲ್ಲ ಚಂದ್ರಗುಪ್ತ ಮೌರ್ಯ ಅನ್ನುವಂಥದ್ದು. ಆದ್ರೆ ಆಗೋದಿಲ್ಲ. ಸೆಲ್ಯೂಕಸ್ಗೆ ಸೋಲಿಸ್ಬಿಡ್ತಾನೆ ಚಂದ್ರಗುಪ್ತ ಮೌರ್ಯ. ಸೆಲ್ಯೂಕಸ್ನ ಸೋಲಿಸ್ಬಿಡ್ತಾನೆ. ಅವಾಗ ಸೆಲ್ಯೂಕಸ್ ಸೋತು ಸುಣ್ಣವಾಗಿ ಓಕೆಪ್ಪ ಅಂತ ಒಂದು ಒಪ್ಪಂದ ಮಾಡ್ಕೊಳ್ತಾನೆ. ಒಪ್ಪಂದ ಮಾಡ್ಕೊಂಡು ಏನ್ ಮಾಡ್ತಾನೆ, ಈ ಸೆಲ್ಯೂಕಸ್ ಕಾಬುಲ್, ಅಫ್ಘಾನಿಸ್ತಾನ್, ಕಂದಹಾರ ಮತ್ತು ಬಲೂಚಿಸ್ತಾನ್ಗಳನ್ನೊಳಗೊಂಡ ವಿಸ್ತಾರವಾದ ಪ್ರದೇಶವನ್ನ ಚಂದ್ರಗುಪ್ತ ಮೌರ್ಯನಿಗೆ ನೀಡ್ತಾನೆ. ನೋಡಿ, ವಾಯುವ್ಯ ಭಾರತ ಅಷ್ಟು ಕಬ್ಜಾ ಮಾಡತ್ತಂತ ಬಂದಿದ್ದ ಸೆಲ್ಯೂಕಸ್. ಆದ್ರೆ ಇಲ್ಲಿ ಚಂದ್ರಗುಪ್ತ ಮೌರ್ಯ ಅನ್ನೋ ಒಬ್ಬ ರಾಜ ಇದ್ನಲ್ಲ, ಅಷ್ಟು ಈಸಿಯಾಗಿ ಬಿಟ್ಕೊಡ್ತಾನ? ಕೇವಲ ವಾಯುವ್ಯ ಭಾಗವನ್ನ ವಶಪಡಿಸ್ಕೊಳಕ್ ಬಂದಂತವನು ಸಂಪೂರ್ಣವಾದ ವಾಯುಭಾಗ್ಯವನ್ನ ಕೊಟ್ಟು ಹೋಗ್ಬಿಡ್ತಾನೆ ಸೆಲ್ಯೂಕಸ್. ಯಾವ್ದಂದ್ರೆ ಕಾಬುಲ್, ಅಫ್ಘಾನಿಸ್ತಾನ್, ಕಂದಹಾರ ಮತ್ತು ಬಲೂಚಿಸ್ತಾನ್ ಜೊತೆಗೆ ಇನ್ನೊಂದಿಷ್ಟು ಪ್ರದೇಶಗಳ ಬಿಟ್ಕೊಟ್ಟು ಹೋಗ್ತಾನೆ. ಜೊತೆಗೆ ಇಷ್ಟ ಅಲ್ಲದೆ ಆ ಪುಣ್ಯಾತ್ಮನಿಗೆ ಈ ಒಂದು ಚಂದ್ರಗುಪ್ತನೊಂದಿಗೆ ವೈವಾಹಿಕ ಸಂಬಂಧವನ್ನ ಕೂಡ ಏರ್ಪಡಿಸುತ್ತಾರೆ ಇಲ್ಲಿ. ಅಂದ್ರೆ ಯಾವ ರೀತಿಯಾಗಿ ಅಂತಂದ್ರೆ, ಈ ಸೆಲ್ಯೂಕಸ್ನ ಮಗಳೇನಿದ್ಲಲ್ಲ, ಈ ಮಗಳನ್ನ ಈ ಒಂದು ಚಂದ್ರಗುಪ್ತ ಮೌರ್ಯನಿಗೆ ಕೊಡ್ತಾನೆ. ವೈವಾಹಿಕ ಸಂಬಂಧ ಅಂತ, ಸ್ನೇಹದಿಂದ ಇದ್ಬಿಡೋಣಪ್ಪ ಅಂತ. ಯಾಕಂದ್ರೆ ಆ ರೀತಿ ಇದ್ರು ಚಂದ್ರಗುಪ್ತ ಮೌರ್ಯರು. ಓಕೆನಾ? ಮುಟ್ಟಿದರೆ ತಟ್ಟಿದೇನೋ ಅನ್ನೋ ರೀತಿಯಲ್ಲಿ ಸಿಕ್ಕರೆ ಅವರ ಒಂದು ಮಧ್ಯ ಏಷ್ಯಾದ ಒಂದು ಭಾಗವನ್ನೇ ಯುದ್ಧ ಮಾಡಿ ಗೆದ್ದು ಬಿಡ್ಬೋದಿತ್ತು. ಆ ತರದ ಒಂದು ಏನಿತ್ತು ಅಂದ್ರೆ ಶಕ್ತಿ ಸಾಮರ್ಥ್ಯ ಇತ್ತು ನಮ್ಮ ಭಾರತದ ರಾಜರುಗಳಲ್ಲಿ. ಯಾಕೆ ಎದಕ್ಕೆ ಇಲ್ಲಿ ಸ್ನೇಹ ಸಂಬಂಧವನ್ನು ಇಲ್ಲಿ ಒಪ್ಕೊಳ್ತಾರೆ ಅಂದ್ರೆ, ಗೊತ್ತಿತ್ತು ಅವರಿಗೆ ಅಷ್ಟೊಂದು ಬಲಿಷ್ಠವಾಗಿದ್ರು ಅಂತ. ಜೊತೆಗೆ ಇಷ್ಟ ಆದ್ಮೇಲೆ ಚಂದ್ರಗುಪ್ತ ಅವರಿಗೆ ತುಂಬಾ ಖುಷಿ ಆಗೋಗುತ್ತೆ. ಸಾಮಾನ್ಯವಾಗಿ ಹಾಗೆ ಆಗುತ್ತೆ. ಮತ್ತೊಂದಿಷ್ಟು ಪ್ರದೇಶಗಳು ಬಿಟ್ಕೊಟ್ರಲ್ಲ, ಇದಕ್ಕೆ ಏನ್ ಮಾಡ್ತಾರೆ ಗೊತ್ತಾ, ಉಡುಗೊರೆಯಾಗಿ ಯುದ್ಧ ತರಬೇತಿಯನ್ನ ಹೊಂದಿದ್ದಂತ 500 ಆನೆಗಳನ್ನ ಬಳುವಳಿಯಾಗಿ ಸೆಲ್ಯೂಕಸ್ನಿಗೆ ನೀಡ್ತಾರೆ. ನೋಡಿ ಎಷ್ಟೊಂದು ಶ್ರೀಮಂತಿಕೆಯಿಂದ ಕೂಡಿತ್ತು ನಮ್ಮ ಭಾರತದ ರಾಜಮನೆತನಗಳು.
500 ಯುದ್ಧದ ಆನೆಗಳನ್ನ, ಯುದ್ಧ ತರಬೇತಿ ಹೊಂದಿದ ಆನೆಗಳನ್ನ ಬಳುವಳಿಯಾಗಿ ನೀಡ್ತಾನೆ. ತಗೊಂಡೋಗು, ಹೋಗ, ಈ 500 ಆನೆಗಳು ತೆಗೆದುಕೊಂಡೋಗು. ಇವತ್ತಿಗೆ ಒಂದು ಆನೆ ಸಾಕದೆ ದೊಡ್ಡ ಕಷ್ಟ, ಫ್ರೀಯಾಗಿ ಕೊಟ್ಬಿಟ್ರಲ್ಲ ಇದು 500 ಯುದ್ಧದ ಆನೆಗಳನ್ನ. ಎಷ್ಟು ಶ್ರೀಮಂತಿಕೆಯಿಂದ ಕೂಡಿತ್ತು ಅಲ್ವಾ? ಮತ್ತು ನಮ್ಮ ಚಂದ್ರಗುಪ್ತ ಮೌರ್ಯರ ಹೃದಯ ವೈಶಾಲ್ಯತೆ ಎಷ್ಟಿತ್ತು ನೋಡಿ. ಈ ರೀತಿಯಾಗಿ ಭಾರತದಲ್ಲಿ ತಮ್ಮ ಹಿರಿಮೆಯನ್ನ, ನಮ್ಮ ಸಂಸ್ಕೃತಿಯನ್ನ ಹೆಚ್ಚಿಸಿದವರಲ್ಲಿ ಚಂದ್ರಗುಪ್ತ ಮೌರ್ಯ ಬಹಳ ಪ್ರಮುಖರು, ಹೌದಾ? ಅದೇ ರೀತಿಯಾಗಿ ಇಲ್ಲಿ ನೋಡಿ, ಈ ಜೈನ ಸಂಪ್ರದಾಯದ ಪ್ರಕಾರ ಏನ್ ಮಾಡ್ತಾರೆ ಇಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಜೈನ ಸಂಪ್ರದಾಯದ ಪ್ರಕಾರ ಚಂದ್ರಗುಪ್ತನು ತನ್ನ ಆಳ್ವಿಕೆಯ ಕೊನೆಯ ದಿನಗಳಲ್ಲಿ ಸಿಂಹಾಸನವನ್ನ ತ್ಯಜಿಸಿದರು. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು, ಚಂದ್ರಗುಪ್ತ ಮೌರ್ಯರು ಜೈನ ಸಂಪ್ರದಾಯದ ಪ್ರಕಾರ ಅಂದಾಗ, ಜೈನ ಸಂಪ್ರದಾಯಕ್ಕೆ ಇವ್ರೇನ್ ಮಾಡು, ಜೈನ ಸಂಪ್ರದಾಯವನ್ನ ಸ್ವೀಕರಿಸಿದ್ರು. ಅದಕ್ಕೆ ಜೈನ ಸಾಹಿತ್ಯ ಅಲ್ಲಿ ಪಾಯಿಂಟ್ ಔಟ್ ಆಯ್ತು ನಮ್ಗೆ. ಎಲ್ಲಿ ನಾವು ಹಿನ್ನೆಲೆ ತಿಳ್ಕೊಬೇಕಾದ ಸಂದರ್ಭದಲ್ಲಿ, ಯಾಕಂದ್ರೆ ಇಲ್ಲಿ ಇವರು ಜೈನ ಸಾಹಿತ್ಯವನ್ನ ಸ್ವೀಕರಿಸ್ತಾರೆ. ಈ ಜೈನ ವಿದ್ವಾಂಸರಾಗಿದ್ದಂತಹ ಭದ್ರಬಾಹುವಿನ ಪ್ರಭಾವದಿಂದ ಇವರು ಜೈನ ಸಾಹಿತ್ಯ ಅಂತ ಬರ್ತಾ ಇದೆ ನನ್ನ ಬಾಯಿಂದ, ಜೈನ ಧರ್ಮವನ್ನ ಸ್ವೀಕರಿಸ್ತಾರೆ. ಓಕೆ, ಹಾಗಾದ್ರೆ ತನ್ನ ಕೊನೆಯ ದಿನಗಳನ್ನ ನಮ್ಮ ಕರ್ನಾಟಕ ಅಂದ್ರೆ ನಾವಿರುವಂತ ಪ್ರದೇಶ ಕರ್ನಾಟಕ, ನಮ್ಮ ಕರ್ನಾಟಕದಲ್ಲಿ ಕಂಡು ಬರುವಂತ ಶ್ರವಣ ಬೆಳಗೊಳದಲ್ಲಿ ಏನ್ ಮಾಡ್ತಾ ಇದ್ರು, ಸಾಮಾನ್ಯ ಶಕ ಪೂರ್ವ 300ರಲ್ಲಿ ಸಲ್ಲೇಖನ ರಥವನ್ನು ಆಚರಿಸಿ ಪ್ರಾಣ ತ್ಯಾಗವನ್ನ ಇಲ್ಲಿ ಮಾಡ್ತಾರೆ. ಹಾಗಾದ್ರೆ ಇಲ್ಲಿ ನೋಡ್ಕೋಬೇಕು, ಮತ್ತೆ ನಿಮ್ಗೆ ಇಲ್ಲಿ ಕ್ವಶನ್ಸ್ ರೈಸ್ ಆಗೋ ಸಾಧ್ಯತೆಗಳಿರ್ತವೆ. ಹೇಗೆ? ಶ್ರವಣ ಬೆಳಗೊಳದಲ್ಲಿರುವ ಗೊಮ್ಮಟೇಶ್ವರ ಇದು ಯಾವ ಸಂಪ್ರದಾಯದ ಪ್ರಕಾರ ಆಚರಣೆಯನ್ನ ಮಾಡ್ತಾರೆ? ಜೈನ ಸಂಪ್ರದಾಯ, ಬೌದ್ಧ ಸಂಪ್ರದಾಯ, ಈ ರೀತಿ. ಇಲ್ಲಿ ಕರ್ನಾಟಕಕ್ಕೆ ಬಂದಿರುವಂತಹ ಚಂದ್ರಗುಪ್ತನು ಶ್ರವಣ ಬೆಳಗೊಳದಲ್ಲಿ ಒಂದು ಸಲ್ಲೇಖನ ರಥವನ್ನು ಆಚರಿಸ್ತಾರೆ. ಅಂದ್ರೆ ಇದು ಜೈನ ಧರ್ಮಕ್ಕೆ ಸೇರುವಂತಿರೋದು, ಹೌದಾ? ಓಕೆ, ಯಾವಾಗ? ಸಾಮಾನ್ಯ ಶಕ ಪೂರ್ವ 300ರಲ್ಲಿ. ಯಾವ ರೀತಿ ಆಚರಣೆ ಮಾಡ್ತಾರೆ? ಇಲ್ಲಿ ಪ್ರಾಣತ್ಯಾಗ ಮಾಡ್ಕೋದ್ರೆ ಸಲ್ಲೇಖನ ರಥವನ್ನು ಆಚರಿಸ್ತಾರೆ. ಸಲ್ಲೇಖನ ರಥ ಅಂದ್ರೆ ಏನು? ಅವ್ರು ಒಂದೇ ಕಡೆ ಧ್ಯಾನಸ್ಥರ ಕೂತ್ಕೊಳ್ಳೋದು, ಆ ಕಡೆ ಈ ಕಡೆ ಕೂಡ ಮೂಮೆಂಟ್ ಆಗದೇನೆ, ಒಂದು ಇರುವೆಯನ್ನು ಕೂಡ ಸಾಯಿಸದೆ ಉಪವಾಸದಿಂದ, ಕಠೋರವಾದ ಧ್ಯಾನಗಳಿಂದ ತಮ್ಮ ಪ್ರಾಣವನ್ನ ತ್ಯಾಗ ಮಾಡ್ತಾರೆ. ಜೈನ ಸಾಹಿತ್ಯ ಬಹಳ ಇಂಪಾರ್ಟೆಂಟ್ ನೋಡ್ರಿ, ಇಲ್ಲಿ ಗೊತ್ತಾಗುತ್ತೆ. ಓಕೆನಾ? ಸಲ್ಲೇಖನ ವೃತ್ತ ಯಾವ ಧರ್ಮದಲ್ಲಿ ಅಥವಾ ಯಾವ ಸಂಪ್ರದಾಯದಲ್ಲಿ ಕಂಡು ಬರುತ್ತೆ ಅಂದಾಗ ಜೈನ ಸಂಪ್ರದಾಯ. ಈ ರೀತಿಯಾಗಿ ಈ ಚಂದ್ರಗುಪ್ತರು ನೆಲೆಸಿರುವಂತಹ ಬೆಟ್ಟವನ್ನ ನಾವು ಚಂದ್ರಗಿರಿ ಅಂತೀವಿ. ಆತರಿಂದ ನಿರ್ಮಿಸಲ್ಪಟ್ಟ ದೇವಾಲಯನ ಚಂದ್ರಗುಪ್ತ ಬಸದಿ ಅಂತ ಇಲ್ಲಿ ಅದನ್ನ ಕರಿತೀವಿ. ನಾನು ಆಗ್ಲೇ ಹೇಳಿದೆ, ಕೌಟಿಲ್ಯ. ಈ ಕೌಟಿಲ್ಯನ ಇಲ್ಲದೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಯೇ ಆಗ್ತಿರ್ಲಿಲ್ಲ ಅಂದ್ರೂ ಕೂಡ ತಪ್ಪೇನಿಲ್ಲ ಅಂತ ಭಾವಿಸ್ತೀನಿ. ಯಾಕಂತಂದ್ರೆ ಒಬ್ಬ ಸಾಮಾನ್ಯ ಮಗುವನ್ನ ಯುದ್ಧ ಮತ್ತು ಶಿಕ್ಷಣವನ್ನ ಕೊಟ್ಟು ಒಂದು ಸಾಮ್ರಾಜ್ಯವನ್ನ ಕಟ್ಟುತ್ತಾರೆ. ಓಕೆನಾ? ಅವ್ರ ಕನಸೇ ವಾಯುವ್ಯ ಭಾಗದಲ್ಲಿ ಒಂದು ಸಮೃದ್ಧವಾಗಿರುವಂತ ಒಂದು ರಾಜಮನೆತನ ಕಟ್ಟಿ ವಿದೇಶಿ ಆಕ್ರಮಣಗಳನ್ನ ತಡೆಗಟ್ಟಬೇಕನ್ನೋದು. ನೋಡಿ, ಈ ಕೌಟಿಲ್ಯ ಬಗ್ಗೆ ಹೇಳ್ಬೇಕಾದಾಗ ಇವರು ಅರ್ಥಶಾಸ್ತ್ರವನ್ನು ಪುಸ್ತಕವನ್ನ ಸಂಸ್ಕೃತದಲ್ಲಿ ರಚಿಸಿರ್ತಾರೆ. ಇವರು ಬಹಳ ಇಂಪಾರ್ಟೆಂಟ್ ನೋಡ್ರಿ. ನಾವು ಗೊತ್ತು, ಕೌಟಿಲ್ಯನ ಬರೆದಂತ ಗ್ರಂಥ ಯಾವ್ದು ಅಂದ್ರೆ ನಾವು ಅರ್ಥಶಾಸ್ತ್ರ ಅಂತ ಹೇಳ್ತೀವಿ. ಓಕೆನಾ? ನೋಡಿ, ಈ ರೀತಿಯಾಗಿ ಏನಂತಂದ್ರೆ ಸಂಸ್ಕೃತದಲ್ಲಿ ರಚಿಸಿರುವಂತದ್ದು. ಈ ಒಂದು ಗ್ರಂಥವನ್ನ ಮೈಸೂರಿನ ಓರಿಯೆಂಟಲ್ ರಿಸರ್ಚ್ ಸಂಸ್ಥೆಯ ಗ್ರಂಥಪಾಲಕರಾಗಿರುವಂತಹ ಡಾಕ್ಟರ್ ಶ್ಯಾಮ್ ಶಾಸ್ತ್ರಿ ಅವರು, ಇವರಿಗೆ ಈ ಒಂದು ಸಂಸ್ಕೃತದಲ್ಲಿ ರಚಿಸಿರುವಂತಹ ಗ್ರಂಥ ಸಿಗುತ್ತೆ ಯಾವಾಗ ಅಂದ್ರೆ 1905ರಲ್ಲಿ ಸಿಕ್ಕಿಬಿಡುತ್ತೆ ಅವರಿಗೆ. ಇದನ್ನ ಏನ್ ಮಾಡ್ತಾರೆ, ಓದೋದಷ್ಟೇ ಅಲ್ಲ, ಸಂಶೋಧನೆ ಮಾಡಿ ಸಂಸ್ಕೃತದಿಂದ ಇಂಗ್ಲಿಷ್ ಭಾಷಾಂತರವನ್ನ 1909ರಲ್ಲಿ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ
ಪ್ರಕಟಣೆಯನ್ನ ಇಲ್ಲಿ ಮಾಡ್ತಾರೆ. ನೋಡಿ, ಒಂದು ಕನ್ಫ್ಯೂಷನ್ ಆಗೋದಿಲ್ಲಿ 1905 ಅಥವಾ 1902 ಅನ್ನುವಂಥದ್ದು. ಸರ್ಕಾರಿ ಪುಸ್ತಕಗಳಲ್ಲಿ, ಪ್ರೌಢಶಾಲಾ ಶಿಕ್ಷಾ ಒಂದು ಪುಸ್ತಕಗಳಲ್ಲಿ 1902 ಅನ್ನೋದಿದ್ರೆ, PUC ಪಠ್ಯ ಪುಸ್ತಕಗಳಲ್ಲಿ 1905 ಅನ್ನುವಂಥದ್ದಿದೆ. ನಿಮಗೇನಾದರೂ ಇದೇ ಕ್ವಶನ್ ಪ್ರಶ್ನೆಗೆ ಬಂದ್ರೆ ಈ ಎರಡರಲ್ಲಿ ಈ ಎರಡು ಆಲ್ಮೋಸ್ಟ್ ಕೊಡೋದಿಲ್ಲ. ಓಕೆನಾ? ಇದರಲ್ಲಿ ಯಾವ್ದಾದ್ರು ಒಂದು ಕೊಟ್ಟಿರ್ತಾರೆ, ನೀವು ಅದನ್ನ ಮಾರ್ಕ್ ಮಾಡ್ಕೋಬಹುದು. ಬಟ್ PUC ಪುಸ್ತಕವನ್ನು ನಾವು ಕನ್ಸಿಡರ್ ಮಾಡಿದಾಗ 1905 ಅನ್ನುವಂಥದ್ದು ಇಲ್ಲಿ ಏನ್ ಮಾಡ್ತಂದ್ರೆ ಕಂಡು ಬರುವಂಥದ್ದು. ಜೊತೆಗೆ ಕೌಟಿಲ್ಯನಿಗೆ ಇಲ್ಲಿ ಏನಪ್ಪಾ ಅಂದ್ರೆ ವಿಷ್ಣುಗುಪ್ತ ಅಂತ ಹೆಸರಿತ್ತು, ಚಾಣಕ್ಯ ಅಂತ ಹೆಸರಿತ್ತು. ಓಕೆನಾ? ನೋಡಿ, ಇಲ್ಲಿ ಇವರ ಒಂದು ಗ್ರಂಥದಲ್ಲಿ 7 ಅಂಗಗಳು ಅಂದ್ರೆ ಸಪ್ತಾಂಗಗಳ ಬಗ್ಗೆ ವಿವರಣೆಯನ್ನ ಮಾಡ್ತಾರೆ. ಯಾರು? ಕೌಟಿಲ್ಯ ಅವರು. ರಾಜ ಅಂದ್ರೆ ರಾಜಪ್ರಭುತ್ವ, ಮಂತ್ರಿ ಎಂತಹ ಮಂತ್ರಿ? ಸಲಹಾ ಸಮಿತಿ ಮಂತ್ರಿ, ಜನಪದ ಅಂದ್ರೆ ಜನಸಂಖ್ಯೆ ಮತ್ತು ಭೂಪ್ರದೇಶ, ದುರ್ಗ ಅಂದ್ರೆ ಕೋಟೆ, ಕೋಶ ಅಂದ್ರೆ ಖಜಾನೆ, ಬಲ ಅಂದ್ರೆ ಸೇನೆ, ಮಿತ್ರ ಅಂದ್ರೆ ಮಿತ್ರ ರಾಜ್ಯ. ಈ ಇಷ್ಟುಗಳನ್ನ ಹ್ಯಾಂಡಲ್ ಮಾಡ್ಬೇಕಾಗಿದ್ದು ರಾಜ ಅನ್ನುವಂಥದನ್ನ, ಈ 7 ಅಂಗಗಳನ್ನ ಏನ್ ಮಾಡ್ಬೇಕು? ರಾಜ ತನ್ನ ಅಧೀನದಲ್ಲಿ ಇಟ್ಕೊಂಡಿರ್ಬೇಕು. ಮಂತ್ರಿ ಮಂಡಲ ಇರ್ಬೇಕು ಆತನ ಹತ್ರ, ಜನಪದ ಜನಸಂಖ್ಯೆ ಮತ್ತು ಭೂಪ್ರದೇಶ ಇರಬೇಕು, ಕೋಟೆ ಇರ್ಬೇಕು ಒಬ್ಬ ರಾಜನ ಹತ್ರ, ಖಜಾನೆ ಇರ್ಬೇಕು, ಸೇನೆ ಇರ್ಬೇಕು, ಮಿತ್ರ ರಾಜ್ಯಗಳಿರ್ಬೇಕು, ರಾಜನೇ ಪ್ರಭುತ್ವವನ್ನು ಸಾಧಿಸಿರ್ಬೇಕು. ಈ ರೀತಿಯಾಗಿ ಒಬ್ಬ ರಾಜನಿಗಿರಬೇಕಾಗಿರುವಂತ ಅರ್ಹತೆ ಜೊತೆಗೆ ಆತನಲ್ಲಿ ಇರಬೇಕಾಗಿರುವಂತ ಅಂಗಾಂಗಗಳ ಬಗ್ಗೆ ಅಂದ್ರೆ ಆಡಳಿತಕ್ಕೆ ಬೇಕಾಗಿರುವಂತ ಅಂಗಾಂಗಗಳ ಬಗ್ಗೆ ವಿವರವಾಗಿ ವಿವರಿಸ್ತಾನೆ ಈತ. ಅದನ್ನ ನಾವು ಸಪ್ತಾಂಗಗಳಂತ ಕರಿತೀವಿ ಅಥವಾ 7 ಅಂಗಗಳಂತ ಕರಿತೀವಿ. ಓಕೆ, ಇಲ್ಲಿಗೆ ಬಂದ್ವಿ. ಈಗ ನಮ್ಗೆ ಇಲ್ಲಿ ಬಿಂದುಸಾರ ಅವರು ಬರ್ತಾರೆ. ಅದರ ನಂತರ ಅವರ ಮಗನಾಗಿರುವಂತ ಅಶೋಕ ಮಹಾಶಯ ಸಾಮಾನ್ಯ ಶಕ ಪೂರ್ವ 273 232 ಅಶೋಕ ಮಹಾರಾಜರ ಹೆಸರನ್ನ ನಾವೇನಾದ್ರೂ ಹೇಳದೆ ಹೋಗ್ಬಿಟ್ರೆ ತಪ್ಪಾಗಿ ಹೋಗ್ಬಿಡುತ್ತೆ. ಮೌರ್ಯ ಸಾಮ್ರಾಜ್ಯದ ಒಂದು ಪೀಕ್ ಲೆವೆಲ್ ದಾಟಿರೋದು, ಒಂದು ಪೀಕ್ ಲೆವೆಲ್ ಕಂಡಿರುವಂತದ್ದು ಅಶೋಕ ಮಹಾರಾಜರಿಂದ. ಓಕೆ, ನೋಡೋಣ ಅಶೋಕ ಮಹಾರಾಜರ ಬಗ್ಗೆ. ಶಾಸನಗಳಲ್ಲಿ ಇವರನ್ನ ದೇವನಾಂಪ್ರಿಯ ಮತ್ತು ಪ್ರಿಯದರ್ಶಿನಿ ಎನ್ನುವಂಥದ್ದು ಕಂಡು ಬಂದಿದೆ. ಹಲವಾರು ಶಾಸನಗಳು ಸಿಕ್ಕಿದವೆ ಅಶೋಕ ಅವರ ಹೆಸರಿನಲ್ಲಿ. ಅದರಲ್ಲಿರೋಂಥದ್ದು ದೇವನಾಂಪ್ರಿಯ ಅಂತ ಇರ್ತಿತ್ತು, ಇಲ್ಲ ಪ್ರಿಯದರ್ಶಿನಿ ಅಂತದ್ದು ಇರ್ತಿತ್ತು. ಇವುಗಳನ್ನ ರ್ಯಾಂಡಮ್ ಆಗಿ ಹುಡುಕಾಡಿರುವಂಥದ್ದು ಶಾಸನಗಳನ್ನ. ದೇವನಾಂಪ್ರಿಯ ಅಂತ ಒಂದಿಷ್ಟಿರುವಂಥದ್ದು, ಪ್ರಿಯದರ್ಶಿನಿ ಅಂತ ಒಂದಿಷ್ಟಿರೋದು. ಇವುಗಳ 2 ಹೆಸರುಗಳು ಅಶೋಕ ಅನ್ನೋದು ಗೊತ್ತಾಗಿದ್ದು ಮುಂದಲ್ಲಿ ಅದನ್ನು ತಿಳಿಸ್ತೀನಿ. ನೋಡಿ, ಇವರು 273ಕ್ಕೆ ಅಧಿಕಾರಕ್ಕೆ ಬಂದ್ರು ಕೂಡ ಕಿರೀಟಧಾರಣೆ ಇವ್ರಿಗೆ 169 ನಡೀತದೆ. ಓಕೆ, ಇದು ಇಂಪಾರ್ಟೆಂಟ್ ಆಗಲ್ಲ, ಇದು ನೆಕ್ಸ್ಟ್ ಹೋಗೋಣ. ನೋಡಿ, ಇಲ್ಲಿ ಕಳಿಂಗ ಯುದ್ಧ ಬಹಳ ಇಂಪಾರ್ಟೆಂಟ್. ಯಾವಾಗ ಅಂತಂದ್ರೆ ಸಾಮಾನ್ಯ ಶಕ ಪೂರ್ವ 261 ನಡೀತೆ. ಬಹಳ ಇಂಪಾರ್ಟೆಂಟ್ ನೋಡ್ರಿ ಇದು. ಇಲ್ಲೇನ್ ಮಾಡುತ್ತೆ, ಅಶೋಕ ಮಹಾರಾಜರು ಬಲಿಷ್ಠವಾಗಿರುವಂತಹ ಸಾಮ್ರಾಜ್ಯದ ವಿಸ್ತರಣೆಯಲ್ಲಿದ್ರು. ಆ ಸಮಯದಲ್ಲಿ ಕಳಿಂಗ ಎಂಬ ಪ್ರದೇಶ ಸಮೃದ್ಧಿಯಿಂದ ಕೂಡಿರುವಂತಹ ಒಂದು ಪ್ರದೇಶ ಆಗಿತ್ತು. ಅದನ್ನ ಜಯಿಸಿದ್ರೆ ನನ್ನ ಆಡಳಿತಕ್ಕೆ ತುಂಬಾ ಉಪಾಯಕಾರಿ ಅಂತ ಹೇಳಿ ಏನ್ ಮಾಡಿರ್ತಾರೆ ಅವರು ಇಲ್ಲಿ ನಂಬಿಕೆಯಿಂದ ಕಳಿಂಗ ಯುದ್ಧವನ್ನ ಸಾರ್ತಾರೆ. ಯಾವಾಗ ಅಂದ್ರೆ ಸಾಮಾನ್ಯ ಶಕ ಪೂರ್ವ 261. ಈ ಒಂದು ಕಳಿಂಗ ಯುದ್ಧದ ಬಗ್ಗೆ ತಿಳಿಸುವುದು ಯಾವುದು ಅಂದ್ರೆ 13ನೇ ಶಿಲಾಶಾಸನ ಈ ಅಶೋಕ ಅವರ ಕಳಿಂಗ ದಿಗ್ವಿಜಯ ಬಗ್ಗೆ ತಿಳಿಸುತ್ತೆ. ಜೊತೆಗೆ ಅಲ್ಲಿ ಪರಿಣಾಮ ಏನಾಯ್ತು ಅನ್ನೋದು ಕೂಡ ಇಲ್ಲಿ ತಿಳಿಸುತ್ತೆ. ಕಳಿಂಗ ಯುದ್ಧ ನಡೆಯೋದು ಸಾಮಾನ್ಯ ಶಕ ಪೂರ್ವ 261. ಈ ಕಳಿಂಗ ಯುದ್ಧ ಬಗ್ಗೆ ತಿಳಿಸುವ ಶಿಲಾಶಾಸನ 13ನೇ ಶಿಲಾಶಾಸನ. ಓಕೆ, ಇಷ್ಟ ಅರ್ಥ ಆಯ್ತು ಅನ್ಕೊಳ್ತೀನಿ. ಈ ನೋಡಿ, ಇಲ್ಲಿ ಈ ಒಂದು ಅಶೋಕ ಮಹಾರಾಜರಿಗೆ ಈ ಯುದ್ಧದಿಂದ ಸಂಪೂರ್ಣವಾಗಿ ಮನ ಪರಿವರ್ತನೆ ಆಗುತ್ತೆ. ಯಾಕೆ ಅಂತ ನೋಡಿ, ಈ ಕಳಿಂಗ ಯುದ್ಧದಲ್ಲಿ ಏನ್ ಮಾಡ್ತಾರೆ, 1,00,000 ಜನ ತಮ್ಮ ಪ್ರಾಣವನ್ನ ತ್ಯಾಗ ಮಾಡ್ಬಿಡ್ತಾರೆ. 50,000ಕ್ಕೂ ಹೆಚ್ಚು ಸೈನಿಕರು ಯುದ್ಧ ಕೈದಿಗಳಾಗ್ತಾರೆ.
ಈ ರಣರಂಗವನ್ನ ನೋಡ್ತಾರೆ. ಅಶೋಕ್ ಅವ್ರ ಯುದ್ಧ ಗೆದ್ದಾದ್ಮೇಲೆ ನರಳಾಟ. ಒಬ್ಬನ್ ಕೈ ಕಳ್ಕೊಂಡಿದ್ದಾನೆ, ಒಬ್ಬನ್ ಕಾಲ್ ಕಳ್ಕೊಂಡಿದ್ದಾನೆ, ಒಬ್ಬನ್ ಜೀವನೇ ಹೋಗಿದೆ. ಎಷ್ಟೋ ಕುಟುಂಬಗಳಲ್ಲಿ ಬಂದು ಅಳ್ತಾ ಇದ್ದಾವೆ. ರಕ್ತದ ಹೊಳೆಯೇ ಹರಿದು ಹೋಗ್ಬಿಟ್ಟಿದೆ ಈ ಯುದ್ಧದ ಸಮಯದ ನಂತರ. ಈ ರಕ್ತಪಾತವನ್ನ ಕಂಡಂತ ಅಶೋಕ ಮಹಾರಾಜರ ಮನಸ್ಸು ಪರಿವರ್ತನೆ ಆಗುತ್ತೆ. ಇಂತಹ ಒಂದು ಯುದ್ಧ ಮಾಡಿ ಸಾಮ್ರಾಜ್ಯವನ್ನ ಗೆದ್ದು ನನ್ನ ಆಳ್ಬೇಕಾಗಿದ್ದೇನಾದ್ರೂ ಇದೇನಾ, ಬೇಡವೇ ಬೇಡ ಅಂತ ಹೇಳ್ತಾರೆ. ಮನಸ್ಸು ಪರಿವರ್ತನೆ ಮಾಡ್ಕೊಳ್ತಾರೆ. ದಿಗ್ವಿಜಯ ಅಂದ್ರೆ ಸೈನಿಕರ ವಿಜಯಗಳ ಬದಲಾಗಿ ನಾನು ಧರ್ಮದ ವಿಜಯವನ್ನ ಮಾಡ್ತೀನಿ, ಜನರ ಹೃದಯವನ್ನ ಗೆಲ್ತೀನಿ ಅಂತ ನೀತಿ ತತ್ವಗಳನ್ನ ತಮ್ಮದಾಗಿಸಿಕೊಂಡು ಸಂಪೂರ್ಣವಾಗಿ ಮನ ಪರಿವರ್ತನೆ ಮೂಲಕ ಇಲ್ಲಿ ಬದಲಾವಣೆ ಆಗ್ತಾರೆ. ಇಲ್ಲಿ ಉಪಗುಪ್ತನೆಂಬ ಬೌದ್ಧ ಸನ್ಯಾಸಿಯ ಪ್ರಭಾವದಿಂದ ಬೌದ್ಧ ಧರ್ಮವನ್ನ ಸ್ವೀಕರಿಸಿದರು. ನೋಡ್ರಿ, ಈ ಚಂದ್ರಗುಪ್ತ ಮೌರ್ಯ ಅವರು ಜೈನ ಧರ್ಮವನ್ನ ಸ್ಥಾಪಿಸಿ ಜೈನ ಧರ್ಮಕ್ಕೆ ಸ್ವೀಕರಿಸ್ಕೊಂಡ್ರು. ಇಲ್ಲಿ ಇವರು ಏನ್ ಮಾಡ್ತಾರೆ, ಬೌದ್ಧ ಧರ್ಮವನ್ನ ಸ್ವೀಕರಿಸ್ತಾರೆ. ಹಾಗಾಗಿ ನಮಗೆ ಈ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಜೈನ ಧರ್ಮದ ಗ್ರಂಥಗಳಲ್ಲೂ ಮತ್ತು ಬೌದ್ಧ ಧರ್ಮದ ಗ್ರಂಥಗಳಲ್ಲೂ ಕೂಡ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಉಲ್ಲೇಖಗಳು ಸಿಗ್ತವೆ. ಓಕೆನಾ? ಈ ಅಶೋಕ ಸಾಮ್ರಾಟ್ ಅಥವಾ ಅಶೋಕನ ಸಾಮ್ರಾಜ್ಯವು ಎಲ್ಲಿವರೆಗ ಇತ್ತು ಅನ್ನೋದಾದ್ರೆ, ಉತ್ತರದಲ್ಲಿ ಕಾಶ್ಮೀರ ಮತ್ತು ಅಫ್ಘಾನಿಸ್ತಾನ ಪ್ರದೇಶಗಳಿಂದ ಹಿಡಿದು ನೋಡಿ, ಕಾಶ್ಮೀರ ಅಫ್ಘಾನಿಸ್ತಾನ ಪ್ರದೇಶಗಳನ್ನು ಹಿಡಿದುಕೊಂಡು ದಕ್ಷಿಣದಲ್ಲಿ ಕರ್ನಾಟಕ, ಅಂದ್ರೆ ಆಗಿನ ಕಾಲದಲ್ಲಿ ನಾವು ಸುವರ್ಣಗಿರಿ ಅಂತ ಕರಿತಿದ್ವಿ ಕರ್ನಾಟಕದವರೆಗೂ, ಪೂರ್ವದಲ್ಲಿ ಬಂಗಾಳದಿಂದ, ಪಶ್ಚಿಮದಲ್ಲಿ ಮತ್ತು ನೋಡಿ ಇಲ್ಲಿ ಒಂದ್ ಸೆಕೆಂಡ್ ನೋಡಿ, ಇಲ್ಲಿ ಕರ್ನಾಟಕದಲ್ಲಿ, ದಕ್ಷಿಣದಲ್ಲಿ ಸುವರ್ಣಗಿರಿ ಅಂದ್ರೆ ಕರ್ನಾಟಕದಲ್ಲಿ ಮತ್ತು ಪೂರ್ವದಲ್ಲಿ ಬಂಗಾಳದಿಂದ ಪಶ್ಚಿಮದವರೆಗ ಏನಾಗಿತ್ತು ಅಂದ್ರೆ ಈ ಒಂದು ಸಾಮ್ರಾಜ್ಯ ಇಲ್ಲಿ ಹರಡಿತ್ತು. ಓಕೆ, ಈಗ ಅಶೋಕನ ಶಿಲಾಶಾಸನಗಳು. ಈ ಅಶೋಕ ಅಂತಂದಾಗ ನಮ್ಗೆ ನೆನಪು ಬರದೆ ಇವರ ಒಂದು ಶಿಲಾಶಾಸನಗಳು. ಏನಂದ್ರೆ ಶಿಲಾಶಾಸನಗಳು. ನೋಡಿ, ಈ ಶಿಲಾಶಾಸನಗಳಲ್ಲಿ ಅಶೋಕನು ಶಿಲಾಶಾಸನಗಳನ್ನು ಹೊರಡಿಸಿದ್ದ ಭಾರತದ ಮೊದಲ ಸಾಮ್ರಾಟ. ಬಹಳ ಪ್ರಮುಖವಾಗುತ್ತದೆ. ಈ ಶಿಲಾಶಾಸನಗಳನ್ನು ಹೊರಡಿಸಿದಂತಹ ಭಾರತದ ಮೊದಲ ಸಾಮ್ರಾಟನು ಯಾರು? ಅಶೋಕ. ಇದು ಬಹಳ ಇಂಟ್ರೆಸ್ಟಿಂಗ್ ಇದೆ ನೋಡಿ. ಇಲ್ಲಿ ಶಿಲಾಶಾಸನಗಳಲ್ಲಿ ಭಾಷೆಯು ಪ್ರಾಕೃತ, ಪಾಳಿ, ಗ್ರೀಕ್. ಆದ್ರೆ ಲಿಪಿ ಯಾವುದಂತಂದ್ರೆ ಖರೋಷ್ಠಿ ಮತ್ತು ಬ್ರಾಹ್ಮಿ ಲಿಪಿ. ಇದು ಭ್ರಮೆ ಅಂತಾಗಿದೆ, ಬ್ರಾಹ್ಮಿ ಲಿಪಿ. ಹೆಂಗ್ ಸರ್ ಅರ್ಥನೇ ಆಗ್ಲಿಲ್ಲಲ್ಲ ಇದು, ಏನ್ರಿ ಸರ್ ಶಾಸನ ಭಾಷೆ ಅಂತ? ನಾವು ಆಡುವ ಭಾಷೆ ಕನ್ನಡ, ಹೌದಾ? ಫಾರ್ ಎಕ್ಸಾಂಪಲ್, ನಾವು ವಾಟ್ಸಪ್ ಅಲ್ಲಿ ಚಾಟ್ ಮಾಡ್ತಿರ್ತೀವಿ. ಅಲ್ಲಿ ಇಂಗ್ಲಿಷ್ ನಲ್ಲಿ ಏನಾಗ್ತಾ ಇರ್ತದೆ, ನಾವು ಟೈಪ್ ಮಾಡ್ತಾ ಇರ್ತೀವಿ. ಬಟ್ ಭಾಷೆ ಏನಿರ್ತದೆ, ನಾವು ಕನ್ನಡದಲ್ಲಿ ಊಟ ಆಯ್ತಾ, UTA ಊಟ, ಹೌದಾ? ಹಾಗೆ ಭಾಷೆ ಏನಾಗ್ತಾ ಇದೆ, ಕನ್ನಡ. ಬಟ್ ಲಿಪಿ ಯಾವ್ದಾಗ್ತಾ ಇದೆ, ಇಂಗ್ಲಿಷ್ ಆಗ್ತಾ ಇದೆ. ಈ ರೀತಿಯಾಗಿ ಅಶೋಕನ ಶಿಲಾಶಾಸನಗಳಲ್ಲಿ ಈ ಭಾಷೆ ಏನಾಗಿತ್ತು, ಪ್ರಾಕೃತ, ಪಾಳಿ, ಗ್ರೀಕ್ ಆಗಿದ್ರೆ ಲಿಪಿ ಬ್ರಾಹ್ಮಿ ಲಿಪಿ ಮತ್ತು ಖರೋಷ್ಠಿ ಲಿಪಿಯಲ್ಲಿ ಆಗಿತ್ತು. ಈ ಬ್ರಾಹ್ಮಿ ಲಿಪಿ ಅನ್ನುವಂಥದ್ದು ಬಹಳ ಕಷ್ಟಕರವಾಗಿದ್ದು ಕ್ಲಿಷ್ಟಕರ ಆಗಿ ಹೋಗಿತ್ತು. ಆದ್ರೆ ಇಲ್ಲಿ ಜಿಮ್ಸ್ ಪ್ರಿನ್ಸೆಪ್ ಅನ್ನೋರು ಏನ್ ಮಾಡ್ತಾರೆ, 1831 ಈ ಬ್ರಾಹ್ಮಿ ಲಿಪಿಯನ್ನ ಸಂಶೋಧನೆ ಮಾಡಿ ಓದ್ತಾರೆ. ಅವಾಗ ಬಹಳ ಸರಳ ಆಗುತ್ತೆ. ಓಕೆನಾ? ಹಾಗೆ ಈ ಶಿಲಾಶಾಸನಗಳನ್ನ ನಾವು ಪ್ರಧಾನವಾಗಿ 4 ಭಾಗಗಳನ್ನಾಗಿ ಇಲ್ಲಿ ವಿಂಗಡಿಸಿರುವಂತದ್ದಾಗಿದೆ. ಓಕೆ, ಯಾವುದಂದ್ರೆ ಒಂದು ಪ್ರಧಾನ ಶಿಲಾಶಾಸನಗಳು ಇಂಪಾರ್ಟೆಂಟ್, ಆಮೇಲೆ ಕ್ರಿಯಾ ಶಿಲಾಶಾಸನಗಳು, ಸ್ತಂಭ ಶಾಸನಗಳು ಮತ್ತು ಗುಹಾ ಶಾಸನಗಳು. ಈ ರೀತಿಯಾಗಿ ನಾವು 4 ಭಾಗಗಳನ್ನ ಇಲ್ಲಿ ಕಂಡು ಬರುವಂಥದ್ದು. ಪ್ರಧಾನ ಶಿಲಾಶಾಸನಗಳು, ಕಿರಿಯ ಶಿಲಾಶಾಸನಗಳು, ಸ್ತಂಭ ಶಾಸನಗಳು, ಗುಹಾ ಶಾಸನಗಳು. ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿನ ಕಂಡು ಬಂದಂತಹ ಶಿಲಾಶಾಸನಗಳು ಯಾವುವು ಅಂದ್ರೆ ರಾಯಚೂರು ಜಿಲ್ಲೆಯ ಮಸ್ಕಿ,
ಕೊಪ್ಪಳ ಜಿಲ್ಲೆಯ ಗವಿಮಠ ಮತ್ತು ಪಲ್ಕಿಗೊಂಡ, ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ, ಸಿದ್ದಾಪುರ ಮತ್ತು ಜಂಟಿಂಗರಾಮೇಶ್ವರ, ಬಳ್ಳಾರಿ ಜಿಲ್ಲೆಯ ನಿಟ್ಟೂರು ಮತ್ತು ಉದಯಗೋಳಂ ಮತ್ತು ಸನ್ನತೆ. ಈ ಪ್ರದೇಶಗಳಲ್ಲಿ ಏನ್ ಮಾಡುತ್ತೆ ಅಂದ್ರೆ ಒಂದು ಶಿಲಾಶಾಸನಗಳಲ್ಲಿ ಕಂಡು ಬರುವಂತವು. ಈ ಶಿಲಾಶಾಸನಗಳು ರಾಜನನ್ನ ದೇವನಾಂಪ್ರಿಯ ಅಥವಾ ಪ್ರಿಯದರ್ಶಿನಿ ಎಂದು ಉಲ್ಲೇಖಿಸಿವೆ. ಮಸ್ಕಿ ಮತ್ತು ಕಲ್ಕತ್ತಾ ಶಾಸನಗಳು ಅತ್ಯಂತ ಪ್ರಮುಖವಾಗಿರವು ಅಂತಂದ್ರೆ ಇಲ್ಲಿ ದೇವನಾಮ ಪ್ರಿಯ ಅಶೋಕಸ ಅಂತ ಇರೋದ್ರಿಂದ ಈ ಒಂದು ಶಾಸನಗಳನ್ನ ಹೊರಡಿಸಿರೋದು ಅಶೋಕನೇ ಅನ್ನುವಂಥದ್ದು ಗೊತ್ತಾಗಿರೋದೆ ಇಲ್ಲಿ ಮಸ್ಕಿ ಮತ್ತು ಕಲ್ಕತ್ತಾ ಶಾಸನಗಳಲ್ಲಿ. ನಮಗೆ ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ಅಶೋಕನ ಶಾಸನ ಸಿಗುತ್ತೆ. ಅಲ್ಲಿ ದೇವನಾಂಪ್ರಿಯ ಅಶೋಕಸ ಅಂತ ಒಂದು ಹೆಸರು ಇರೋದ್ರಿಂದ ಇಲ್ಲಿ ಏನ್ ಮಾಡ್ಬೋದು, ಅಶೋಕನೇ ಅಂತ ಇಲ್ಲಿ ಐಡೆಂಟಿಫೈ ಮಾಡ್ಬೋದು. ಹಾಗಾಗಿ ಎಲ್ಲಾ ಶಾಸನಗಳನ್ನ ಅಂದ್ರೆ ಈಗ ನಾವು ದೇವನಾಂಪ್ರಿಯ ಅಂತ ಓದಿದ್ದ ಶಾಸನಗಳು, ಪ್ರಿಯದರ್ಶಿನಿ ಅಂತ ಓದಿರುವಂತ ಶಾಸನಗಳು ಇದೇ ಅಶೋಕನಿಗೆ ಸಂಬಂಧಿಸಿದ್ದು ಅಂತ ಇಲ್ಲಿ ಮಸ್ಕಿ ಮತ್ತು ಕಲ್ಕತ್ತಾ ಶಾಸನಗಳಿಂದ ತಿಳಿದು ಬರುತ್ತೆ. ಯಾಕಂದ್ರೆ ಇದು ಸಂಪೂರ್ಣವಾಗಿ ಈ ಬಿರುದುಗಳ ಜೊತೆಗೆ ಆತನ ಹೆಸರು ಉಲ್ಲೇಖ ಆಗಿದೆ ಇಲ್ಲಿ. ಯಾವುದು ಅಂದ್ರೆ ಮಸ್ಕಿ ಮತ್ತು ಕಲ್ಕತ್ತಾ. ಹಾಗಾದ್ರೆ ನಾನಾಗ್ಲೇ ಹೇಳಿದೆ ಅಶೋಕರು ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡಿದ್ರು, ಜೊತೆಗೆ ಚಂದ್ರಗುಪ್ತ ಮೌರ್ಯ ಅವರು ಜೈನ ಧರ್ಮವನ್ನ ಸ್ವೀಕಾರ ಮಾಡಿದ್ರು. ಈಗ ಅಶೋಕರ ಕಾಲಘಟ್ಟವನ್ನು ನಾವು ತಿಳ್ಕೊಳ್ತಾ ಇರೋದ್ರಿಂದ ಇವರು ಈ ಧರ್ಮಕ್ಕೆ ಏನೇನು ಕ್ರಮಗಳು ತೆಗೆದುಕೊಂಡ್ರು ತುಂಬಾ ಈಸಿ. ಇವ್ರೇನ್ ಮಾಡ್ತಾರೆ, ಲುಂಬಿನಿವನ್ನ, ಕಪಿಲವಸ್ತು, ಗಯಾ, ಸಾರನಾಥ, ಕುಶಿನಗರವನ್ನು ಸಂದರ್ಶಿಸ್ತಾರೆ. ಧರ್ಮ ಗೋಷ್ಠಿಗಳನ್ನ ಇಲ್ಲಿ ಏರ್ಪಡಿಸ್ತಾರೆ, ಧರ್ಮ ಗೋಷ್ಠಿಗಳನ್ನ. ಜೊತೆಗೆ ಬುದ್ಧನ ತತ್ವಗಳನ್ನ ಪ್ರಸಾರ ಮಾಡಲು ಬಂಡೆಗಳು, ಸ್ತಂಭಗಳು, ಗುಹೆಗಳ ಮೇಲೆ ಶಾಸನವನ್ನ ಕೆತ್ತುತ್ತಾರೆ ನೋಡಿ. ಈ ಬಂಡೆ ಶಾಸನ, ಗುಹಾ ಶಾಸನಗಳು ಇವುಗಳೆಲ್ಲ ಎಲ್ಲಿ ಕಂಡು ಬರ್ತವೆ? ಸ್ತಂಭ ಶಾಸನಗಳು ಯಾರ ಕಾಲಘಟ್ಟದಲ್ಲಿ ಕಾಣ್ತವೆ? ಈ ಮೌರ್ಯರ ಒಂದು ಅಶೋಕನ ಆಡಳಿತ ಕಾಲಘಟ್ಟದಲ್ಲಿ ಜಾಸ್ತಿ ಕಂಡು ಬರ್ತವೆ. ಎಲ್ಲಾದ್ರೂ ಸ್ತಂಭ ಶಾಸನಗಳು, ಗುಹೆ ಶಾಸನಗಳು, ಬಂಡೆ ಮೇಲೆ ಶಾಸನ ಕಂಡು ಬಂದ್ರೆ ಇವು ಯಾರ ಕಾಲಘಟ್ಟಕ್ಕೆ ಸೇರಿದು ಅಂದ್ರೆ ಮೌರ್ಯರ ಅಶೋಕನ ಕಾಲಘಟ್ಟಕ್ಕೆ ಸೇರಿದು ಅಂತದ್ದು. ಜೊತೆಗೆ ಜನರಲ್ಲಿ ಧರ್ಮ ಪ್ರಚಾರಕ್ಕಾಗಿ ಅಂದ್ರೆ ಈ ಬೌದ್ಧ ಧರ್ಮ ಏನಿತ್ತಲ್ಲ ಇದು ಪ್ರಚಾರಕ್ಕಾಗಿ ಧರ್ಮ ಮಹಾಮಾತ್ರರು ಮತ್ತೆ ಯುಕ್ತರು, ರುಜುಕರು ಎಂಬ ಅಧಿಕಾರಿಗಳನ್ನ ಇಲ್ಲಿ ನೇಮಕ ಮಾಡ್ತಾರೆ. ಒಂದು ಪ್ರಶ್ನೆ ಆಗಿತ್ತು, ಧರ್ಮ ಮಹಾಮಾತ್ರರು ಅಂದ್ರೆ ಏನು ಅಂತ. ಜನರಲ್ಲಿ ಒಂದು ಧರ್ಮ ಪ್ರಚಾರಕ್ಕಾಗಿ ಅಧಿಕಾರಿಗಳಾಗಿದ್ದವರು. ಓಕೆನಾ? ಧರ್ಮ ಮಹಾಮಾತರು ಇವರು ಏನಾಗಿದ್ರು ಅಂತಂದ್ರೆ ಜನರಲ್ಲಿ ಧರ್ಮದ ಪ್ರಚಾರಕ್ಕಾಗಿ ನೇಮಕಗೊಂಡ ಅಧಿಕಾರಿಗಳಾಗಿದ್ರು. ಯುಕ್ತರು, ರುಜುಕರು ಇವರೆಲ್ಲರ ಅದೇ ಕೆಲಸ ಆಗಿತ್ತು. ಜೊತೆಗೆ ಇಲ್ಲಿ ನೋಡಿ, ಮಹಿಳೆಯರ ರಕ್ಷಣೆ ಮತ್ತು ಧರ್ಮ ಜಾಗೃತಿಗಾಗಿ ಸ್ತ್ರೀ ಅಧ್ಯಕ್ಷ ಮಹಾಮಾತ್ರರು ಎಂಬ ಅಧಿಕಾರಿಗಳನ್ನು ಕೂಡ ನೇಮಿಸಿದ್ರು ನೋಡಿ. ಇಲ್ಲಿ ಅಂದ್ರೆ ಮಹಿಳೆಯರ ರಕ್ಷಣೆ ಇತ್ತು, ಮಹಿಳೆಯರಿಗೆ ಸ್ವಾತಂತ್ರ್ಯ ಇತ್ತು ಅಂತ ನಾವು ತಿಳ್ಕೊಬೇಕಷ್ಟೇ. ಇಲ್ಲೇನು ಮಹಿಳೆಯರ ರಕ್ಷಣೆ ಮತ್ತು ಧರ್ಮ ಜಾಗೃತಿಗಾಗಿ ಸ್ತ್ರೀ ಅಧ್ಯಕ್ಷನು ಕೂಡ ಇಲ್ಲಿ ನೇಮಕ ಮಾಡಿದ್ರು. ಬೌದ್ಧ ಭಿಕ್ಷುಗಳ ನಡುವಿನ ಆಂತರಿಕ ಭಿನ್ನಾಭಿಪ್ರಾಯಗಳನ್ನು ಹೋಗಲಾಡಿಸಲು 250ರಲ್ಲಿ ಸಾಮಾನ್ಯ ಶಕ ಪೂರ್ವ 250ರಲ್ಲಿ ಅದು ಎಲ್ಲಿ ಅಂದ್ರೆ ಪಾಟ್ಲಿಪುತ್ರ ತಮ್ಮದ ರಾಜಧಾನಿ ಆಗಿತ್ತು. ಅಲ್ಲಿ ಏನ್ ಮಾಡ್ತಾರೆ, 3ನೇ ಬೌದ್ಧ ಸಮ್ಮೇಳನವನ್ನು ಸಂಘಟಿಸ್ತಾರೆ. ಬೌದ್ಧ ಭಿಕ್ಷುಗಳ ನಡುವಿನ ಆಂತರಿಕ ಭಿನ್ನಾಭಿಪ್ರಾಯಗಳನ್ನ ಹೋಗಲಾಡಿಸ್ಬೇಕಂತ ಅಶೋಕ ಮಹಾರಾಜರು 3ನೆಯ ಬೌದ್ಧ ಸಮ್ಮೇಳನವನ್ನ ಪಾಟಲಿಪುತ್ರದಲ್ಲಿ ಮಾಡ್ತಾರೆ. ಜೊತೆಗೆ ತಮ್ಮ ಮಗನಾಗಿರುವಂತ ಮಹೇಂದ್ರ ಮತ್ತು ಮಗಳು ಸಂಘಮಿತ್ರೆಯನ್ನ ಶ್ರೀಲಂಕಾಕ್ಕೆ ಕಳಿಸಿ ಅಲ್ಲಿ ಬೌದ್ಧ ಧರ್ಮದ ಒಂದು ಜಾಗೃತಿಯನ್ನ ಮತ್ತು ಧರ್ಮಗೋಷ್ಠಿಗಳನ್ನ ಮಾಡ್ತಾರೆ ನೋಡಿ. ತಮ್ಮ ಮಗನನ್ನು ಕೂಡ ಧರ್ಮಕ್ಕಾಗಿ ಇಲ್ಲಿ ಅವರಿಗೆ ಇಲ್ಲಿ ಶ್ರೀಲಂಕಾಕ್ಕೆ ಕಳಿಸ್ಕೊಡ್ತಾರೆ. ಇಲ್ಲಿ ಎಚ್.ಜಿ. ವೆಲ್ಸ್ ಅವರು ಒಂದು ಮಾತನ್ನ ಹೇಳ್ತಾರೆ. ಎಚ್.ಜಿ. ವೆಲ್ಸ್ ಅವರು 16,000 ರಾಜ ಮಹಾರಾಜರ ಸಾಮ್ರಾಟಗರ ಹೆಸರುಗಳ ತುಂಬಿರುವ ಇತಿಹಾಸವೆಂಬ ದಿಗಂತದಲ್ಲಿ ಅಶೋಕನೊಬ್ಬನೇ ಧ್ರುವ ತಾರೆಯಂತೆ ಪ್ರಜ್ವಲವಾಗಿ ಬೆಳಗುತ್ತಿದ್ದಾನೆ. ಈ ವಾಕ್ಯವನ್ನು ಕೂಡ ಕೇಳಿ ಪ್ರಶ್ನೆಗಳ ಒಂದು ಪ್ರಶ್ನೆನ ಕೇಳುವಂತ ಒಂದು ಸಂದರ್ಭ ಇರಬಹುದು ಅನ್ಕೊಂತೀನಿ. ಯಾಕಂದ್ರೆ ಎಚ್. ವೆಲ್ಸ್ ಅವರ ಹೇಳಿಕೆ ಇದು. ಅಶೋಕನೊಬ್ಬನೇ ಧ್ರುವ ತಾರೆ ಅಂತ ಇಲ್ಲಿ ಹೇಳ್ತಾರೆ ಎಚ್. ವೆಲ್ಸ್ ಅವರು. ಇವರ ಕೊಡುಗೆಗಳು ಏನನ್ನುವಂಥದ್ದನ್ನು ನೋಡಿ. ಏಕರೂಪದ ಆಡಳಿತ ಪದ್ಧತಿಯನ್ನ ಸ್ಥಾಪಿಸಿದವರು ಯಾರಾದ್ರೂ ಇದ್ರೆ ಮೊಟ್ಟ ಮೊದಲಿಗರು ಯಾರಿದ್ರೆ ಅವರು ಮೌರ್ಯರು. ನಾನು ಆಗ್ಲೇ ಹೇಳಿದೆ, ಹಲವಾರು ಸಣ್ಣ ಪುಟ್ಟ ರಾಜಮನೆತನಗಳನ್ನ ಒಗ್ಗೂಡಿಸ್ಕೊಂಡು ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಆಡಳಿತ ಪದ್ಧತಿಯನ್ನ ಜಾರಿಗೆ ತರ್ತಾರೆ. ಏಕೀಕೃತ ಅಥವಾ ಒಕ್ಕೂಟದ ಆಡಳಿತವನ್ನ ತಗೊಂಡ್ಬರ್ತಾರೆ.
ಇಲ್ಲಿ ರಾಜನಿಗೆ ಆಡಳಿತದಲ್ಲಿ ಸಹಾಯ ಮಾಡಲು ಮಂತ್ರಿ ಪರಿಷತ್ ಇತ್ತು. ಇಲ್ಲಿ ಇಲ್ಲಿ ಪರಿಷತ್ತು ಆಗ್ಬೇಕಾದ್ರೆ ಪರಿಷತ್ತು ಐತೆ, ಪರಿಷತ್ ಇತ್ತು. ಅದೇನ್ ಮಾಡ್ತಾ ಇತ್ತು, ಆಡಳಿತದಲ್ಲಿ ಆತನಿಗೆ ಸಲಹೆ ಮತ್ತು ಏನ್ ಮಾಡ್ತಾ ಸಹಕಾರವನ್ನು ನೀಡ್ತಾ ಇತ್ತು. ಮಂತ್ರಿಗಳ ಸಂಖ್ಯೆಯನ್ನು 4ರಿಂದ 12ವರೆಗೆ ಬದಲಾಗ್ತಾ ಇತ್ತು. ಯಾಕಂತಂದ್ರೆ ಆಯಾ ಕಾಲಘಟ್ಟಗಳಲ್ಲಿ ಮತ್ತು ನಂಬಿಕಸ್ಥರ ಒಂದು ಕೂಟ ಬೇಕಾಗಿತ್ತಲ್ವಾ, ಸುಮ್ಮನೆ ಎಂತೆಂಥವ್ರನ್ನ ತೆಗೆದುಕೊಳ್ಳೋದಲ್ಲ ಅಲ್ಲಿ. ಹಾಗಾಗಿ ಇದು ವೇರಿಯೇಷನ್ ಆಗ್ತಾನೆ ಇತ್ತು. ಪ್ರತಿ ಸಲನು 4ರಿಂದ 12ವರೆಗೂ ವೇರಿಯೇಷನ್ ಆಗ್ತಾ ಇತ್ತು. ಮತ್ತೆ ಕೇಂದ್ರ ಸರ್ಕಾರದ ಆಡಳಿತ ವಿಷಯವನ್ನು 30 ಇಲಾಖೆಗಳಲ್ಲಿ ವಿವರಿಸಲಾಗಿತ್ತು ಅಂತ ಹೇಳ್ತಾರೆ. ಓಕೆನಾ. ನಾಗರಿಕ ಮೊಕದ್ದಮೆಗಳಿಗೆ ಸಂಬಂಧಿಸಿದಂತೆ ಧರ್ಮಸ್ಥೇಯ, ನೋಡಿ ನಾಗರಿಕ ಮೊಕದ್ದಮೆಗಳಿಗೆ ಸಂಬಂಧಪಟ್ಟಂತೆ ಧರ್ಮಸ್ಥೇಯ ಹಾಗೂ ಅಪರಾಧಿ ಮೊಕದ್ದಮೆಗಳಿಗೆ ಸಂಬಂಧಿಸಿದಂತೆ ಟಂಕ ಶೋಧನ ಎಂಬ 2 ಬಗೆಯ ನ್ಯಾಯಾಲಯಗಳಿದ್ದು. ನೋಡಿ ಯಾವ ಕಾಲದಲ್ಲಿ, ಮೌರ್ಯರ ಕಾಲಘಟ್ಟದಲ್ಲಿ. ಯಾಕೆ ಅದಕ್ಕೆ ಮೌರ್ಯರು ಇಂಪಾರ್ಟೆಂಟ್ ಆಗ್ತಾರೆ ಅಂದ್ರೆ ನೋಡಿ, ಇಲ್ಲಿ ನಾಗರಿಕ ಮೊಕದ್ದಮೆಗಳಿಗೆ ಧರ್ಮಸ್ಥೇಯ, ಅಪರಾಧಿ ಮೊಕದ್ದಮೆಗಳಿಗೆ ಟಂಕ ಶೋಧನ ಎಂಬ 2 ನ್ಯಾಯಾಲಯಗಳು ಇಲ್ಲಿ ಇದ್ದುವು. ಶಿಕ್ಷೆಗಳು ತುಂಬಾ ಕಠಿಣವಾಗಿದ್ದವು ಮೌರ್ಯರ ಕಾಲಘಟ್ಟಗಳಲ್ಲಿ. ಅವುಗಳಲ್ಲಿ ತಲೆ ಮತ್ತು ಕೈಕಾಲನ್ನ ಕತ್ತರಿಸುವುದು ಕೂಡ ಸೇರಿತ್ತು ಅಂತೇಳಿ ಇಲ್ಲಿ ಮೆಗಸ್ತಾನಿಸ್ ಉಲ್ಲೇಖವನ್ನ ಇಲ್ಲಿ ಮಾಡ್ತಾನೆ. ಯಾರು? ಮೆಗಸ್ತಾನಿಸ್. ಓಕೆ. ಇಲ್ಲಿ ಕಂದಾಯದ ಉತ್ಪನ್ನದ 6/1 ಭಾಗವನ್ನ ತೆರಿಗೆಯಾಗಿ ನಿಗದಿಪಡಿಸಲಾಗಿತ್ತು. ನೀವು 6 ಚೀಲ ಬೆಳೆದ್ರೆ 1 ಚೀಲ ಏನ್ ಮಾಡ್ಬೇಕಾಗಿತ್ತು, ತೆರಿಗೆ ರೂಪದಲ್ಲಿ ಕೊಡ್ಬೇಕಾಗಿತ್ತು. ಓಕೆನಾ. ಇಲ್ಲಿ ಮೌರ್ಯ ಸಾಮ್ರಾಜ್ಯವನ್ನ ಪ್ರಮುಖವಾಗಿ 5 ಪ್ರಾಂತ್ಯಗಳನ್ನಾಗಿ ಇಲ್ಲಿ ವಿಂಗಡಿಸ್ತಾರೆ. ನಾನು ಆಗ ಇಲ್ಲಿ ಹೇಳಿದೆ ನೋಡಿ, ಇಲ್ಲಿ ಕೇಂದ್ರ ಸರ್ಕಾರ ಅಂತ ಒಂದು ಪಾಯಿಂಟ್ ಬಂತು. ಇಲ್ಲಿ ಎಲ್ಲಿ ಬಂತು ಅಂದ್ರೆ, ಒಂದು ಸೆಕೆಂಡ್ ನಿಮ್ಗೆ ತೋರಿಸಿ ಬಿಡ್ತೇನೆ ನೋಡಿ. ಇಲ್ಲಿ ಕೇಂದ್ರ ಸರ್ಕಾರದ ಆಡಳಿತ ವಿಷಯದಲ್ಲಿ ಅಂದ್ರೆ, ಈಗ ನಮಗೆ ದೆಹಲಿ ಒಂದು ಕೇಂದ್ರ ಸರ್ಕಾರದ ಆಡಳಿತ, ಬಟ್ ಕರ್ನಾಟಕ ಒಂದು ರಾಜ್ಯ ಅಥವಾ ಒಂದು ಭಾಗ, ಹೌದಾ. ಈ ರೀತಿಯಾಗಿ ಆ ಕೇಂದ್ರವನ್ನ ಬಿಟ್ಟು 5 ಪ್ರಾಂತ್ಯಗಳನ್ನಾಗಿ ಇಲ್ಲಿ ವಿಭಾಗಿಸಲ್ಪಟ್ಟಿದ್ದು. ಅವುಗಳ ರಾಜಧಾನಿಗಳಲ್ಲಿ ನೋಡಿ, ಒಂದು ಗಿರಿನಾರ್, ತಕ್ಷಶಿಲಾ, ಉಜ್ಜಯಿನಿ, ತೋಸಾಲಿ, ಸುವರ್ಣಗಿರಿ. ನೋಡಿ ಇಲ್ಲಿ ತಕ್ಷಶಿಲಾ ಆಗ್ಲೇ ಗೊತ್ತು ನಿಮ್ಗೆ. ಅಲ್ಲಿ ಏನಪ್ಪಾ ಅಂತಂದ್ರೆ ಈ ಚಂದ್ರಗುಪ್ತ ಮೌರ್ಯರಿಗೆ ಶಿಕ್ಷಣ ಕೊಟ್ಟಂತ ಒಂದು ಸ್ಥಳ ಆಗಿತ್ತು. ಈ ಸುವರ್ಣಗಿರಿ ಯಾವುದು ಅಂದ್ರೆ ನಮ್ಮ ಕರ್ನಾಟಕ. ಓಕೆನಾ. 10 ಹಳ್ಳಿಯ ಮುಖ್ಯಸ್ಥನಿಗೆ ನಾವು ಇಲ್ಲಿ ಗೋಪ ಅಂತ ಕರಿತಾ ಇದ್ವಿ. 10 ಹಳ್ಳಿಗಳನ್ನ ಮುಖ್ಯಸ್ಥನಿಗೆ ನಾವು ಏನಂತಿದ್ವಿ? ಗೋಪ. ಗ್ರಾಮಿಕ ಹಳ್ಳಿಯ ಮುಖ್ಯಸ್ಥನಾಗಿದ್ದನು. ಗ್ರಾಮಿಕ ಏನಾಗಿದ್ದ? ಹಳ್ಳಿಯ ಮುಖ್ಯಸ್ಥನಾಗಿದ್ದ. ಇಲ್ಲಿ ಈ 2 ಪ್ರಶ್ನೆ ಆಗಿದ್ವು. ಏನಂತಂದ್ರೆ ಹಳ್ಳಿಯ ಮುಖ್ಯಸ್ಥನಿಗೆ ಏನಂತ ಕರೀತಾರೆ? ಗ್ರಾಮಿಕ. ಓಕೆನಾ. ಈ ಉತ್ತರ ಗೊತ್ತಾಯ್ತು. ಈ 10 ಹಳ್ಳಿಯ ಮುಖ್ಯಸ್ಥರನ್ನ ಏನಂತ ಕರೀತಾರೆ? ಗೋಪ, ಗೋಪಿ, ಗೋಪಾಲ. ಅಷ್ಟೆಲ್ಲ ಕನ್ಫ್ಯೂಸ್ ಮಾಡ್ತಾರೆ. ಗೋಪ. ಓಕೆನಾ. ಇಲ್ಲಿ ಚಂದ್ರಗುಪ್ತ ಸೈನ್ಯವು ಏನಾಗಿತ್ತು ಅಂತಂದ್ರೆ 6 ಲಕ್ಷ ಕಾಲ್ದಳ, 30,000 ಅಶ್ವದಳ, 9,000 ಆನೆಗಳನ್ನ ಹೊಂದಿತ್ತು. ಅದಕ್ಕೆ 500 ಏನಪ್ಪಾ ಅಂದ್ರೆ ಯುದ್ಧ ತರಬೇತಿ ಹೊಂದಿದ ಆನೆಗಳನ್ನ ಈ ಸೆಲ್ಕಸ್ನಿ ಉಡುಗೊರೆಯಾಗಿ ಕೊಟ್ರು. ಇಲ್ಲಿ 9,000 ಇದಾವೆ. ಇಲ್ಲಿ ಎಷ್ಟು ಶ್ರೀಮಂತಿಕೆಯಿಂದ ಕೂಡಿರ್ಬೋದು ವಿಚಾರ ಮಾಡಿ. 9,000 ಆನೆಗಳನ್ನ, ಅದಕ್ಕೆ 3 ಹೊತ್ತು ಊಟ ಹಾಕ್ಬೇಕ್ರಿ. ಜೊತೆಗೆ 6 ಲಕ್ಷ ಕಾಲ್ದಳದ ಸೈನಿಕರಿದ್ದಾರೆ ಮತ್ತು 30,000 ಅಶ್ವದಳಗಳಿದ್ದಾವೆ. ಪ್ರಜಾಪ್ರಭುತ್ವ ಇದೆ, ಜನರಿದ್ದಾರೆ. ಎಷ್ಟು ಶ್ರೀಮಂತಿಕೆಯಿಂದ ಕೂಡಿರಬಹುದು. ಯುದ್ಧ ಇಲಾಖೆಯು 5 ಸದಸ್ಯರನ್ನ ಒಳಗೊಂಡ 6 ಮಂಡಳಿಗಳಿಂದ ನಿರ್ವಹಿಸಲ್ಪಡ್ತಾ ಇತ್ತು ಅಂತೇಳಿ ಹೇಳಿದ್ದಾರೆ. ಓಕೆ. ಅವುಗಳು ಯಾವುವು ಅಂತಂದ್ರೆ ನೋಡಿ, ಇಲ್ಲಿ ಈ ಯುದ್ಧ ಇಲಾಖೆಯ ಸದಸ್ಯರೇನಿದ್ರಲ್ಲ 5 ಜನ ಸದಸ್ಯರನ್ನ 6 ಮಂಡಳಿಗಳಿಂದ ನಿರ್ವಹಿಸಲ್ಪಡ್ತಾ ಇತ್ತು. ಅವು ಯಾವುದು ಅಂದಾಗ ಇಲ್ಲಿ ನೌಕಾದಳ. ನೋಡಿ ಇವರೆಲ್ಲರಿಗೆ ಕೆಲಸ, ನೌಕಾದಳದ ಒಬ್ಬರಿಗೆ ಕೆಲಸ, ಸಾರಿಗೆ, ಕಾಲ್ದಳ, ಅಶ್ವದಳ, ರಥದಳ, ಗಜದಳ, ಇವುಗಳೆಲ್ಲವನ್ನ ಮೇಂಟೆನೆನ್ಸ್ ಮಾಡಬೇಕಾಗಿತ್ತು. ಇವಕ್ಕೆ ಸಪ್ರೇಟ್ ಆಗಿ ಮಂಡಳಿಗಳಿದ್ದು ಅವರು ಇದ್ರ ಕಾಲವನ್ನ ಇಲ್ಲಿ ಆದವರು ಕೆಲಸವನ್ನು ನಿರ್ವಹಿಸಬೇಕಾಗಿತ್ತು. ಹೀಗಾಗಿ ನಾವು ಗೃಹ ಸಚಿವರು ಈ ರೀತಿಯ ಈ ಒಂದು ಡಿವೈಡ್ ಮಾಡ್ತೀವಿ. ಕಂದಾಯ ಸಚಿವರು, ರಕ್ಷಣೆ, ವಿದೇಶಾಂಗ ನೀತಿ ವ್ಯವಹಾರ ರಕ್ಷಣೆ, ಈ ರೀತಿಯಾಗಿ ಇವ್ರಿಗೆ ಕೊಟ್ಟಿದ್ರು ಕೆಲಸಗಳನ್ನ. ಮತ್ತು ಕಲೆ ಮತ್ತು ವಾಸ್ತುಶಿಲ್ಪ
ನಮ್ಗೆ ಅಶೋಕನ ಒಂದು ಕಾಲಘಟ್ಟ ಓದ್ಬೇಕಾದಾಗ ನಾವು ಬರೀ ಕಲ್ಲಿನ ಮೇಲಿನ ನಾವು ಬಹಳ ಇತಿಹಾಸವನ್ನ ಕಾಣ್ತೀವಿ, ಸಾಂಚಿ ಸ್ತೂಪಗಳನ್ನ ಕಾಣ್ತೀವಿ. ಓಕೆ, ಆದ್ರೆ ಇಲ್ಲಿ ಏನಾಗುತ್ತೆ, ಅಶೋಕನಿಗಿಂತ ಮುಂಚಿನ ಕಟ್ಟಡಗಳನ್ನ ಮರಗಳಿಂದ ಕಟ್ಟಲಾಗ್ತಾ ಇತ್ತು. ಮರಗಳಿಂದ ಇಲ್ಲಿ ಏನಾಗುತ್ತೆ ಕಟ್ಟಲಾಗ್ತದೆ, ಹಾಗಾಗಿ ಅವುಗಳು ಬಾಳಿಕೆ ಬರಲಿಲ್ಲ. ಆದ್ರೆ ಅಶೋಕ ಮರ ಮತ್ತು ಇಟ್ಟಿಗೆಗಳನ್ನ ಬಿಟ್ಟು ಕಲ್ಲುಗಳನ್ನ ಬಳಸಲಾರಂಭಿಸ್ತಾನೆ. ಅದಕ್ಕೆ ಅಶೋಕನ ಶಿಲಾಶಾಸನಗಳು, ಅದಕ್ಕೆ ಅಶೋಕನಿಂದ ಇತಿಹಾಸ ಯಾಕೆ ಪ್ರಾರಂಭವಾಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ನೋಡಿ. ಯಾಕಂದ್ರೆ ಈ ಮರಗಳಿಂದ ಇಟ್ಟಿಗೆಗಳಿಂದ ಕಟ್ಟಿದ್ದು ಬಹಳ ಬಾಳಿಕೆ ಬರ್ತಿರ್ಲಿಲ್ಲ. ಆದ್ರೆ ಕಲ್ಲುಗಳಿಂದ ಕಟ್ಟಿದ್ದು ಅವು ಶತಮಾನಗಳವರೆಗೂ ಹಾಗೆ ಉಳಿದು ಬಂದಿದ್ದಾವೆ. ಅವುಗಳು ಭೂಮಿ ಒಳಗಡೆ ಅಂತರಾಳದಲ್ಲಿ ಇರಬಹುದು, ಬಹುಶಃ ಕೆಲವೊಂದು ಮುಳುಗಿ ಹೋಗಿರ್ಬೋದು, ಆದ್ರೆ ಅವು ಇನ್ನೂ ಜೀವಂತವಾಗಿದೆ. ಹೊರಗಡೆ ನಮ್ಗೆ ಇನ್ನೂ ಕಾಣುವಂಥವು. ಯಾಕೆ ಅಂದ್ರೆ ಕಲ್ಲುಗಳನ್ನ ಬಳಕೆ ಮಾಡಿದ್ದು ಅಶೋಕನು. ಈ ಅಶೋಕನ ತನ್ನ ಸಾಮ್ರಾಜ್ಯಾದ್ಯಂತ 84,000 ಸ್ತೂಪಗಳನ್ನ ನಿರ್ಮಿಸಿದನೆಂದು ನಂಬಲಾಗಿದೆ ಮತ್ತು ಒಪ್ಪಿಕೊಳ್ಳಲಾಗಿದೆ ಕೂಡ. ಈ ಮಧ್ಯಪ್ರದೇಶದ ಸಾಂಚಿ ಸ್ತೂಪ ಏನಿದೆಲ್ಲ, ಇದು ಪ್ರಸ್ತುತವಾಗಿ ನಮಗೆ ಕಂಡು ಬರುತ್ತೆ ಮಧ್ಯಪ್ರದೇಶದಲ್ಲಿ. ಇದು ಅತ್ಯಂತ ದೊಡ್ಡದಾಗಿರುವಂತಹ ಒಂದು ಸ್ತೂಪವಾಗಿದೆ ನೋಡಿ. ಅತ್ಯಂತ ದೊಡ್ಡದಾದ ಸ್ತೂಪ ಯಾವುದು ಅಂದ್ರೆ ಮಧ್ಯಪ್ರದೇಶದ ಸಾಂಚಿ ಸ್ತೂಪ. ಅಶೋಕ 30ಕ್ಕಿಂತ ಹೆಚ್ಚು ಸ್ತಂಭಗಳನ್ನು ಒಂದು ನಿರ್ಮಿಸಿದಾನೆ ಎಂದು ಕೂಡ ನಂಬಲಾಗಿದೆ ಅಂತೇಳಿ ಹೇಳ್ತಾರೆ. ಓಕೆನಾ. ಹಾಗೆ ನೋಡಿ ಇಲ್ಲಿ ಸಾರಾನಾಥ ಆಗಿದ್ದು, ಸಾರಾನಾಥ್ ಸ್ತಂಭವು ಅಧೋಮುಖವಾಗಿದ್ದು ಕಮಲ, ಧರ್ಮಚಕ್ರ, ಪೀಠದ ಮೇಲೆ ಬೆನ್ನಿಗೆ ಬೆನ್ನು ಕೊಟ್ಟು ನಿಂತಿರುವ 4 ಸಿಂಹಗಳ ಚಿತ್ರಣವನ್ನ ಇಲ್ಲಿ ಹೊಂದಿದೆ. ಜೊತೆಗೆ ಸಾರನಾಥದ ಸ್ತಂಭವು ಭಾರತದ ರಾಷ್ಟ್ರ ಲಾಂಛನ ಕೂಡವಾಗಿ ಇಲ್ಲಿ ಕಂಡು ಬರುವಂಥದ್ದು. ನಾವು ಇಲ್ಲಿಂದ ಏನ್ ಮಾಡ್ಕೊಂಡಿದೀವಿ ಅಂತಂದ್ರೆ ಭಾರತದ ರಾಷ್ಟ್ರ ಲಾಂಛನವಾಗಿ ನಾವು ತೆಗೆದುಕೊಂಡಿದ್ವಿ. ಯಾವ್ದಂದ್ರೆ ಬೆನ್ನಿಗೆ ಬೆನ್ನು ಕೊಟ್ಟು ನಿಂತಿರುವ 4 ಸಿಂಹಗಳು ನೋಡಿ. ಇಲ್ಲಿ ಇಷ್ಟು ಏನಂತಂದ್ರೆ ಇದು ಸಂಪೂರ್ಣವಾಗಿರುವಂತಹ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ನೀವು ತಿಳ್ಕೊಂಡಿದ್ದೀರ ಅಂತ ನಾನು ಅನ್ಕೊಂತೀನಿ. ಓಕೆ, ಇಲ್ಲಿ ನೋಡಿ ನಿಮ್ಗೆ ಒಂದು ಪ್ರಶ್ನೆ ಇದೆ. ಮೌರ್ಯ ಸಾಮ್ರಾಜ್ಯದ ರಾಜ್ಯ ಲಾಂಛನ ಯಾವುದು ಅಂತೇಳಿ, ರಾಜ್ಯ ಲಾಂಛನ ಯಾವುದು ಅಂತ ನಾನು ಮೊದಲಿಗೆ ಹೇಳಿದ್ದೀನಿ. ಇದರ ಉತ್ತರ ನೀವು ಏನ್ ಮಾಡ್ಬೇಕಂದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೇಕು. ಓಕೆನಾ. ಓಕೆ, ಹಾಗಾದ್ರೆ ನೀವು ಇಲ್ಲಿ ಮಾಡ್ಬೇಕಾಗಿರುವಂತ ಪ್ರಮುಖ ಕೆಲಸ ಏನಂದ್ರೆ, ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಲೈಕ್ ಮಾಡಿ, ಕಾಮೆಂಟ್ ಅನ್ನ ಮಾಡಿ. ನಿಮ್ಗೆ ಟೋಟಲ್ ಆಗಿ ಈ ಒಂದು ಯೂಟ್ಯೂಬ್ ಚಾನಲ್ ಯಾವ ರೀತಿ ಅನಿಸ್ತು, ಈ ಕ್ಲಾಸ್ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ, ಅದೇ ರೀತಿಯಾಗಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ತರಗತಿಯಲ್ಲಿ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.